ಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶಂಕರ ಸನ್ನುತೆ ಶ್ರೀಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ ಸಲಹೆನ್ನ ತಾಯೆ ಸಾಮಗಾನ ಪ್ರಿಯೆ ಶೃಂಗಪುರಾಧೀಶ್ವರಿ ಶಾರದೆ ಕರುಣಿಸೆಮ್ಮ ಶ್ರುತಿ ಗತಿಗಳ ಮಾತೆ ಕಮನೀಯ ಸಪ್ತ ಸ್ವರಸ ಪೂಜಿತೆ ಕಾವ್ಯಗಾನ ಕಲಾ ಸ್ವರೂಪಿಣಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಕಾವ್ಯಗಾನ ಕಲಾ ಸ್ವರೂಪಿಣಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ ಶಾರದೆ. ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ಜಗಣ್ಣ ಅವ್ರಿಗೆ, ಅಶ್ವಥ್ ಕುಮಾರ್ ಅವ್ರಿಗೆ ಧನ್ಯವಾದಗಳು. ಇಲ್ಲ ಇಲ್ಲ, ನಂದು ಬೇಸಿಕ್ ಪ್ರಾಬ್ಲಮ್ ಏನಿತ್ತಂದ್ರೆ ಇವತ್ತು ನನ್ ಸ್ವಲ್ಪ ಡೆಂಟಲ್ ಟ್ರೀಟ್ಮೆಂಟ್ ಇತ್ತು, ಅದಕ್ಕೆ ಬಾಯ್ಬಿಟ್ಟು ಹಾಡಕ್ಕಾಗತ್ತೋ ಇಲ್ವೋ ಅಂತ ಒಂದ್ಸಲ ಟೆಸ್ಟ್ ಮಾಡ್ಕೊಂಡು ಒಪ್ಕೊಂಡೆ. ಸರ್, ಈ ತರ ಅವಕಾಶ ಸಿಗೋದು ನಂದು ಸುದೈವ ಅಲ್ವಾ ಸರ್? ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ಇವತ್ತು ರಾಜು ಮಹಿಷಿ ಅವರಿಂದ ನಮ್ಮ ಸಿಂಧೂ ನದಿ ಬಗ್ಗೆ ಒಂದು ಪರಿಚಯ ಏರ್ಪಡಿಸೋಣ ಅಂತ ನಾವು ಅನ್ಕೊಂಡ್ವಿ. ಯಾಕಂತ ಹೇಳಿದ್ರೆ ನಮ್ಮ ಗುಂಪಿನಲ್ಲಿ ರಾಜು ಮಹಿಷಿ ಅವರೊಂದು ಲೇಖನನ್ ಬರೆದ್ರು, ನಮ್ಮ ಸಿಂಧೂ ನದಿ ಅಂತ. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಅದು ಬಹಳ ಇಷ್ಟ ಆಗೋಯ್ತು. ಅವತ್ತೇ ನಾ ಹೇಳಿದೆ, ಸ್ವಾಮಿ ನಮ್ ಜೊತೆ ಒಂದ್ ಸ್ವಲ್ಪ ಅದನ್ನ ತಾವು ಹಂಚ್ಕೊಳ್ಳಿ ಅಂತ. ನಮ್ಮ ರಾಜು ಮಹಿಷಿ ನಾನು ಇಬ್ರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಒಟ್ಟಿಗೆ ಆಫೀಸರ್ ಆದವ್ರು. ಅವ್ರು ನನಗಿಂತ ಹಿರಿಯರು, ಸುಮಾರು ಅವರು ನನಗಿಂತ ಒಂದು 5 ವರ್ಷ ಹಿರಿಯರು ಅಂತ ಹೇಳ್ಬೋದು. ಅವರು 1955ರಲ್ಲಿ ಮಹಿಷಿ ಅವರ ಸ್ವಂತ ಊರು ವಿಜಾಪುರ, ಈಗಿನ ವಿಜಯಪುರ ಅಂತ ಏನಂತಾರೆ, ಅಲ್ಲಿ ಹುಟ್ಟಿದವರು. ಇವ್ರ ತಂದೆ ಹೆಸರು ರಾಮಚಂದ್ರ, ತಾಯಿ ಹೆಸರು ವಿಜಯ. ಇವರು BSc ಭೌತಶಾಸ್ತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಇವರ ಪ್ರಾಥಮಿಕ ಶಿಕ್ಷಣ ಎಲ್ಲ ನಂದಗಾವಿ ಗ್ರಾಮದಲ್ಲಾಯ್ತು. ಅಥಣಿ ತಾಲೂಕಿನಲ್ಲಿ ಇದೆ, ಅದು ಬೆಳಗಾವಿ ಜಿಲ್ಲೆನಲ್ಲಿ.
ಇವರು ಮಾಧ್ಯಮಿಕ ಶಿಕ್ಷಣ ಹುಕ್ಕೇರಿ ಬೆಳಗಾವಿನಲ್ಲಾಯ್ತು. ಪದವಿ ಶಿಕ್ಷಣ GS ಸೈನ್ಸ್ ಮಹಾವಿದ್ಯಾಲಯ ಬೆಳಗಾವಿನಲ್ಲಿ ಆಯ್ತು. ಇವರು ಕೆಲಸ ಮಾಡಿದ್ದು ಸಂಪೂರ್ಣವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ನಿವೃತ್ತರಾದ ಮೇಲೆ ಸಾಕಷ್ಟು ಕಡೆ ಓಡಾಡಿದ್ರು. ನಿವೃತ್ತರಾದ ಮೇಲೂ ಎಲ್ಲ ಕಡೆ ಸಸ್ಯಗಳನ್ನ ನೆಡಬೇಕು ಹುಟ್ಟಿದ ಹಬ್ಬದ ದಿನ ಅಂತ. ಯಾರದೇ ಹುಟ್ಟಿದಬ್ಬ ಆಗ್ಲಿ ಅವ್ರ ಹೆಸರಿನಲ್ಲಿ, ಜಗನ್ನಾಥನ ಹೆಸರಿನಲ್ಲಿ ಒಂದು ಮರ, ಒಂದು ಗಿಡ ನೆಟ್ಬಿಡೋದು, ಅದನ್ನ ನೋಡ್ಕೊಳ್ಳೋದು, ಇದು ಅವರ ಹವ್ಯಾಸ. ಆಮೇಲೆ ಇವರು ಇವಾಗ ಸದ್ಯಕ್ಕಿರೋದು ಕಲ್ಕತ್ತಾನಲ್ಲಿ. ಅವರ ಶ್ರೀಮತಿ ಅವರು ಅವ್ರಿಗೆ ಬಹಳ ಬೆಂಬಲ. ಯಾಕಂದ್ರೆ ನಾನು ಅವರು ಎಲ್ಲ ಬಾಂಬೆನಲ್ಲಿ ಬರೀ ಒಬ್ಬೊಬ್ಬರೇ ಇದ್ವಿ 1 ವರ್ಷ. ಆವಾಗ ಶ್ರೀಮತಿ ಅವರು ಮಗನ್ನ ಬಹಳ ಚೆನ್ನಾಗಿ ಬೆಳೆಸಿದ್ರು. ಅವನು MBBS ಮಾಡ್ದ, MD ಮಾಡ್ದ, ಎಲ್ಲಾನು ಸರ್ಕಾರಿ ಯಾವುದು ಸೀಟ್ ಅಂತ ಸಿಗುತ್ತೆ ಅದರಲ್ಲೇ ಮಾಡ್ದ ಹೊರತು ಯಾವ ಡೊನೇಷನ್ ಏನೂ ಕೊಡ್ಲಿಲ್ಲ. ಇವರು ತುಂಬಾ ಬುದ್ಧಿವಂತ. ಅವನಿಗೂ ಮದುವೆ ಆಗಿ ಇವಾಗ ಕಲ್ಕತ್ತಾನಲ್ಲಿದ್ದಾನೆ. ಅವನ ಜೊತೆ ಇವ್ರು ಇದ್ದಾರೆ, ಗಂಡ ಹೆಂಡತಿ. ನಮ್ ರಾಜು ಮಹಿಷಿ ಬಗ್ಗೆ ಹೇಳ್ಬೇಕಾದ್ರೆ ಇವಾಗ ಅಶ್ವಥ್ ಅವ್ರಿಗೆ ಹೇಳಿದ್ರೆ ಎಲ್ಲಾರನ್ನು ಕರ್ಕೊಂಡ್ ಬರ್ತಾರೆ, ಒಬ್ಬೊಬ್ಬರಾಗಿ ಪರಿಚಯ ಮಾಡ್ತಾರೆ. ನಮ್ಮ ತನಾಶಿ ಅವ್ರನ್ನ ಪರಿಚಯ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ದಿನಕ್ಕೊಂದು 5 ಕವನ ಸುಖವಾಗಿ ಬರೆಯುವಂತ ವ್ಯಕ್ತಿ ಅಂತ ನಾನ್ ಅನ್ಕೊಳ್ಳೋದು. ಅದೇ ರೀತಿ ಮಹಿಷಿ ಬಗ್ಗೆ ಹೇಳಯ್ಯ ಅಂತ ಹೇಳಿದ್ರೆ ನಾನ್ ಜೀವನದಲ್ಲಿ ನೋಡಿದ ಬಹಳ ಒಳ್ಳೆಯ ವ್ಯಕ್ತಿಗಳಲ್ಲಿ ಒಬ್ರು ಅಂತ. ನಮ್ಮ ರಾಜು ಮಹಿಷಿ ಹೇಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಫೇಮಸ್ ಅಂದ್ರೆ ಅವರ ಒಳ್ಳೆತನ, ಅವರ ಪ್ರಾಮಾಣಿಕತೆ, ಅವೆರಡೂನು ನಿಜವಾಗ್ಲೂ ಬಹಳ ಮೆಚ್ಚೋ ಅಂತದ್ದು. ಯಾವಾಗ್ಲೂ ಮುಂದೆ ಬಂದ್ಬಿಟ್ಟು ಗಲಾಟೆನಲ್ಲಿ ಇರುವಂತ ವ್ಯಕ್ತಿ ಅಲ್ಲ. ಯಾವಾಗ್ಲೂ ರೆಸ್ಪಾನ್ಸಿಬಲ್ ಆಗಿ, ಅಕೌಂಟಬಲ್ ಆಗಿ ಯಾರು ಕೆಲಸ ಮಾಡ್ತಾರೆ ಬ್ಯಾಂಕ್ ನಲ್ಲಿ ಅಂಥವರಲ್ಲಿ ಅವರೊಬ್ರು. ಅದು ನನ್ನ ಅನಿಸಿಕೆ. ಅವರು ಸಾಕಷ್ಟು ಜನಕ್ಕೆ ಸ್ನೇಹಿತರು, ಬಹಳ ಹಿತೈಷಿಗಳು, ಎಲ್ರಿಗೂ ಒಳ್ಳೇದಾಗೇ ನೋಡುವಂತ ವ್ಯಕ್ತಿ. ಇವರು ಸುಮಾರು 3-4 ಲೇಖನಗಳನ್ನು ಬರೆದಿದ್ದಾರೆ. 4 ಲೇಖನನು ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಸಂಶೋಧನೆ ಮಾಡಿದ ರೀತಿನಲ್ಲಿದೆ. ಇವಾಗ ನಮ್ಮನ ಸಿಂಧೂ ನದಿ ಏನಿದೆ, ಇದನ್ನ ಅವರ ಲೇಖನನ್ನ, ಅವರ ಭಾಷಣನ್ನ ನೀವು ಕೇಳಿದಾಗ, ಲೇಖನದ ಮೂಲಕನೇ ಅವ್ರು ಭಾಷಣ ಮಾಡ್ತಾ ಇರೋದು, ಅದನ್ನ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಂಶೋಧನೆ ಮಾಡಿದ್ದಾರೆ ಅಂತ. ಇನ್ನೊಂದು ವಿಚಾರ, ಕಲ್ಕತ್ತಾನಲ್ಲಿ ಅತ್ಯಂತ ಉತ್ತಮ ಲೈಬ್ರರಿ ಇದೆ. ನಿಮಗೆ ಗೊತ್ತಿರ್ಬೇಕು, ಒಂದು ಕಾನೂನಿದೆ. ಭಾರತ ದೇಶದಲ್ಲಿ ಯಾರೇ ಪುಸ್ತಕನ ಪ್ರಕಟಿಸಿದ್ರು ಆ ಸೆಂಟ್ರಲ್ ಲೈಬ್ರರಿಗೆ 3 ಕಾಪಿ ಕಳಿಸ್ಬೇಕು ಅಂತ ಒಂದು ರೂಲ್ ಇದೆ. ಅದು ಬದಲಾವಣೆ ಆಗಿಲ್ಲ, ಯಾರು ಕಳ್ಸಲ್ಲ, ಆದ್ರೆ ಅದಿದೆ. ಅದರಿಂದ ಕಲ್ಕತ್ತಾನಲ್ಲಿ ಯಾವುದೇ ಭಾಷೆನಲ್ಲಿ ಭಾರತದಲ್ಲಿ ಪುಸ್ತಕಗಳ ಪ್ರಕಟಣೆ ಆದ್ರೂ ಅಲ್ಲಿ ಇರಬೇಕು ಅಂತ ಒಂದು ರೂಲ್ ಇದೆ. ಅಂಥದ್ರಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಅಲ್ಲಿ ಹೋಗಿ ಓದಿ ಅದನ್ನ ಎರವಲು ತಗೊಂಡ್ಬಂದು ಈ ರೀತಿಯಾಗಿ ಸಾಕಷ್ಟು ಸಂಶೋಧನೆ ಮಾಡಿ ಯಾವುದೇ ಒಂದು ಲೇಖನನ್ನ ನಮ್ಮ ಮಹಿಷಿ ಅವರು ಬರೀತಾರೆ. ಇವತ್ತು ಮಹಿಷಿ ಅವರು ಇಲ್ಲಿ ಮಾತಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದಯವಿಟ್ಟು ಮಹಿಷಿ ಅವರು ತಮ್ಮ ಭಾಷಣ ಪ್ರಾರಂಭಿಸಬೇಕು ಅಂತ ನನ್ನ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ಜಗನ್ನಾಥ್ ನನ್ನ ಬಗ್ಗೆ ತುಂಬಾ ಹೇಳಿದ್ರು, ಪರಿಚಯ ಮಾಡಿಕೊಟ್ರು ನಿಮಗೆಲ್ಲ. ಇಂಥ ಸಭೆಗಳಲ್ಲಿ ನಾನು ಮಾತಾಡಿದ್ ನನಗೆ ಇದೇ ಮೊದಲನೇ ಸಲ. ನನಗೆ ಯಾವ್ದಾದ್ರು ತಪ್ಪು ತಡೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕಂತ ನೀವು ಮೊದಲೇ ಕೇಳ್ಕೊತೀನಿ ನಿಮ್ಗೆಲ್ಲ. ಯಾಕಂದ್ರೆ ಈ ನಮ್ಮ ಸಭೆಯಲ್ಲಿ, ಈ ವೇದಿಕೆಯಲ್ಲಿ, ಇದೇನು ವೇದಿಕೆ ಇದೆ, ಈ ವೇದಿಕೆಯಲ್ಲಿ ತುಂಬಾ ಹೆಸರಾಂತ ವ್ಯಕ್ತಿಗಳು, ಹೆಸರಾಂತ ಸಾಹಿತಿಗಳು ಮಾತಾಡಿದ್ದಾರೆ. ನಾನು ಆಗಾಗ ಸಾಮಾನ್ಯವಾಗಿ ಪ್ರತಿ ತಿಂಗಳು ನಾನು ಭಾಗವಹಿಸ್ತಾ ಇರ್ತೀನಿ ಈ ಕಾರ್ಯಕ್ರಮದಲ್ಲಿ. ನಾನು ಕೇಳಿದ್ದೀನಿ, ತನ ಶಿವಕುಮಾರ್ ಅವ್ರನ್ನ ಕೇಳಿದ್ದೀನಿ. ಆಮೇಲೆ ನಮ್ಮದೇ ಬ್ಯಾಂಕಿನ ಶ್ರೀಧರ ಬಾಣಾವರ್ ಅವರು, ಆಮೇಲೆ BS ಚಂದ್ರಶೇಖರ್ ಅವರು, ಜನಾರ್ದನ್ ತುಂಗಾ ಅವರು ಎಲ್ಲರೂ ಮಾತಾಡಿದ್ರು. ಅವರು ಎಂತ ಘಟಾನುಘಟಿಗಳಿಗೆ ಮಾತಾಡಿದಿರುವಾಗ ನಾನೆಂತ ಯಾವ ಗಿಡದ ತೊಪ್ಪಲು ಅಂತ ನಾವು ಹೇಳ್ಬೋದು. ನಾವು
ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾನು ಮಾತಾಡ್ತಿರ್ತೇನೆ. ಕೆಲವು ಯಾಕಂದ್ರೆ ನನಗೆಲ್ಲ ಪೂರ್ತಿ ಜೀವನ ಆಗಿರೋದೆಲ್ಲ ಉತ್ತರ ಕರ್ನಾಟಕದಲ್ಲಿ. ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ನಾವೆಲ್ಲ. ಆಮೇಲೆ ಕಳೆದ ತಿಂಗಳಲ್ಲಿ ಎಸ್.ಎಲ್. ಭೈರಪ್ಪನವರ ಕೆಲವು ಕೃತಿಗಳ ಬಗ್ಗೆ ಮಾತಾಡಿದ್ರು. ಶ್ರೀಮತಿ ಪುಷ್ಪಾ ಮಲ್ಲಿಕಾರ್ಜುನ್ ಅವರು, ನಾಗರತ್ನ ಅವರು, ಸುಧಾ ಅವರು, ಡಾಕ್ಟರ್ ಕೆ.ಜಿ. ಮಹೇಶ್ವರಪ್ಪ ಅವರು, ಇವರೆಲ್ಲ ಅತಿ ಚೆನ್ನಾಗಿ ಕೆಲವು ಪ್ರತ್ಯೇಕ ಭೈರಪ್ಪನವ್ರ ಕೃತಿಗಳ ಬಗ್ಗೆ ನಮಗೆ ತುಂಬಾ ಇಂಪ್ರೆಷನ್ ಆಗಿ ಮಾಡಿಕೊಟ್ರು. ಈಗ ನಾನು ಮಾತಾಡಿರೋ ವಿಷಯ ಸಿಂಧೂ ನದಿ ಬಗ್ಗೆ. ಯಾಕಂದ್ರೆ ಜಗನ್ನಾಥ್ ಅವ್ರು ಹೇಳಿದ ಹಾಗೆ ನಾವೊಂದು ಲೇಖನ ಬರೆದಿದ್ದೆ. ಅದರ ಶೀರ್ಷಿಕೆ ಹೀಗಿತ್ತು: ಭಾರತ ಪಾಕಿಸ್ತಾನಗಳ ನಡುವಿನ ಅಂತಾರಾಷ್ಟ್ರೀಯ ನದಿ ವಿವಾದ ಸಿಂಧೂ ಕಣಿವೆ. ಈ ತರ ನಾವೊಂದು ಶೀರ್ಷಿಕೆ ಕೊಟ್ಟಿದ್ದೆ. ಸಿಂಧೂ ಕಣಿವೆ ಬಗ್ಗೆ ಹೇಳೋದಂತಂದ್ರೆ, ಇದನ್ನೆಲ್ಲ ವಾಟ್ಸಾಪ್ ಗುಂಪುಗಳಲ್ಲಿ ಹಂಚಿಕೊಂಡಿದ್ದೆ. ಜಗನ್ನಾಥ್ ಅವರು ಈ ವಿಷಯದ ಬಗ್ಗೆ ಮಾತಾಡುವಂತಂದ್ರು. ಇಂಥ ಸಭೆಯಲ್ಲಿ ಅನುಭವ ಇಲ್ಲದಿದ್ರು ಯಾಕೆ ಪ್ರಯತ್ನಿಸಬಾರದು, ಒಂದ್ ಕೈ ನೋಡ್ಬೇಕು ಅಂತ ನಾನು ಅನ್ಕೊಂಡೆ. ಏನೋ ಧೈರ್ಯ ತಗೊಂಡು ಮಾತಾಡ್ತಿದ್ದೇನೆ. ಈಗ ಈ ವಿಷಯದ ಬಗ್ಗೆ ಶುರು ಮಾಡುವಾಗ ಒಂದು ಸುಭಾಷಿತ ಅಲ್ಲ, ಒಂದು ನದಿಗಳ ಬಗ್ಗೆ ಒಂದು ಮಂತ್ರ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋಣ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇದು ನಮ್ಮ ದೇಶದಲ್ಲಿ ನದಿಗಳ ವಂದಿಸಿ ಯಾವುದೇ ವಿಷಯಕ್ಕೆ ಶುರು ಮಾಡುವಾಗ ನದಿಗಳನ್ನು ವಂದಿಸಿ ನಾವು ಎಲ್ಲ ಒಂದು ಇದು ಯಾವುದೇ ಕಾರ್ಯ ಶುರು ಮಾಡೋದು ಒಂದು ಪದ್ಧತಿ ಇದೆ. ಎಲ್ಲರಿಗೂ ಗೊತ್ತು, ನಮ್ಗೆಲ್ಲರಿಗೂ ಗೊತ್ತು, ನೀರು ಪಂಚಭೂತಗಳಲ್ಲಿ ಒಂದು. ಪೃಥ್ವಿ ಬಹುಭಾಗ ಎಲ್ಲ ನೀರಿನಿಂದಲೇ ಆವೃತವಾಗಿದೆ. ಆದರೂ ಕೂಡ ಕುಡಿಯಲು, ಸಸ್ಯಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ನಮ್ಮ ನೀರು ತುಂಬಾ ಸೀಮಿತವಾಗಿದ್ದೆ ಅಂತ ಹೇಳ್ಬೋದು. ಯಾಕಂದ್ರೆ ಪೃಥ್ವಿ ಎಲ್ಲಾ ಕಡೆಗಳಲ್ಲಿ ನೀರು ಒಂದೇ ಸಮವಾಗಿ ಸಿಗುವುದಿಲ್ಲ. ಕೆಲವು ಭಾಗಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕುತ್ತಿದ್ದರೆ ಕೆಲವು ಭಾಗಗಳು ಕೊರತೆ ಅನುಭವಿಸುತ್ತಾ ಇರ್ತವೆ. ಕೆಲವು ದೇಶಗಳನ್ನು ನೀವು ನೋಡಿದ್ವಿ, ಗಲ್ಫ್, ಕೆಲವೊಂದು ಮಿಡ್ಲ್ ಈಸ್ಟ್ ದೇಶಗಳು ಸಮುದ್ರ ನೀರನ್ನೇ ಸಂಸ್ಕರಣ ಮಾಡಿ ಉಪಯೋಗಿಸ್ತವೆ ಕೆಲವು. ಆದರೂ ಕೂಡ ಕೆಲವು ಇದು ಅವರಿಗೆ ನೀರು ಕುಡಿಯಲಿಕ್ಕೆ ಯೋಗ್ಯ ಆಗ್ಲಿಕ್ಕಿಲ್ಲ. ಆದ್ರೂ ಆಮದು ಕೂಡ ಮಾಡ್ಕೋಬೇಕಾಗತ್ತೆ ಅದಕ್ಕೆಲ್ಲ. ಹೀಗಾಗಿ ಜಲ ಸಂಪತ್ತು ಇದು ಜೀವಶಲೆ, ನಿಸರ್ಗದ ಒಂದು ಕೊಡುಗೆ. ವಿಪುಲ ಮಳೆ ಬೀಳುವ ಪ್ರದೇಶಗಳಲ್ಲಿ ಹುಟ್ಟು ನದಿಗಳು, ನೈಸರ್ಗಿಕ ಸರೋವರ, ಕೆರೆಗಳು ನೀರಿನ ಕೊರತೆಯನ್ನು ನೀಗಿಸುತ್ತವೆ. ಪೃಥ್ವಿಯ ನೆಲದ ಮೇಲೆ ಮಳೆ ಬಿದ್ದಾಗ ಅದರ ಕೆಲವು ಭಾಗ ಭೂಮಿಯ ಕೆಳಪದರಗಳಲ್ಲಿ ಸಂಗ್ರಹವಾಗುತ್ತದೆ. ಈ ನೀರು ಸಹ ಮನುಷ್ಯ ಪ್ರಾಣಿಗಳ ಅಗತ್ಯವನ್ನು ಪೂರೈಸುತ್ತದೆ. ಬಹಳಷ್ಟು ಕಡೆ ಎಲ್ಲ ಭೂಮಿಯಿಂದ ಸಿಗೋ ನೀರೇ ನಾವು ಜಾಸ್ತಿ ಉಪಯೋಗ ಮಾಡ್ತೀವಿ. ಬಾವಿ ಎಲ್ಲ ತೆಗೆದು. ನೈಸರ್ಗಿಕವಾಗಿ ನಿರ್ಮಿತವಾದ ನದಿಗಳು ಜಗತ್ತಿನ ದಾಹಗಳನ್ನು ನೀಗಿಸುತ್ತವೆ. ಉದಾಹರಣೆಗೆ ಅಮೆಜಾನ್ ನದಿ ದಕ್ಷಿಣ ಅಮೆರಿಕದ ಬಹು ದೇಶಗಳನ್ನು ತಣಿಸುತ್ತದೆ. ನೈಲ್ ನದಿ ಮಧ್ಯ ಮತ್ತು ಪೂರ್ವ ಆಫ್ರಿಕೆಯ, ಉತ್ತರ ಆಫ್ರಿಕೆಯ ಇದು ಒಂದು ಮಹತ್ವದ ನದಿ. ದೇಶಗಳ ನೆರವಿಗೆ ಬರುವ ಅನೇಕ ನದಿಗಳನ್ನು ಹೆಸರಿಸಬಹುದು. ಹೀಗಿರುವಾಗ ಅಂತಾರಾಷ್ಟ್ರಗಳ ಮೂಲಕ ಹರಿಯುವ ನದಿಗಳು ಆಯಾ ದೇಶಗಳ ನಡುವೆ ತಗಾದೆ ವ್ಯಾಜ್ಯಗಳಿಗೆ ಕಾರಣವಾಗುವುದು ಸಾಮಾನ್ಯ. ನೀರಿಗಾಗಿ ಘನಘೋರ ಯುದ್ಧಗಳು ರಾಜ್ಯಗಳ ನಡುವೆ ಪ್ರಾಚೀನ ಕಾಲದಿಂದಲೂ ನಡೆದಿರುವುದನ್ನು ಇತಿಹಾಸದಲ್ಲಿ ಕಾಣಬಹುದಾಗಿದೆ. 19ನೇ ಶತಮಾನದಲ್ಲಿ
ನೈಲ್ ನದಿ ನೀರಿನ ವಿಷಯದಲ್ಲಿ ಮಧ್ಯ ಆಫ್ರಿಕೆಯ ಕಾಂಗೋ ಮತ್ತು ಉತ್ತರ ಭಾಗದ ಈಜಿಪ್ಟ್ ದೇಶಗಳ ವಿವಾದ ಎಲ್ಲರಿಗೂ ಗೊತ್ತಿದೆ. ಟೈಗ್ರಿಸ್ ನದಿ ನೀರನ್ನು ಹಂಚಿಕೊಳ್ಳುವ ವಿಷಯದಲ್ಲಿ ಟರ್ಕಿ, ಸಿರಿಯಾ, ಇರಾಕ್ ದೇಶಗಳ ತಂಟೆ ತಕರಾರುಗಳು ಅನೇಕ ಉದಾಹರಣೆಗಳು. ದಕ್ಷಿಣ ಏಷ್ಯಾದಲ್ಲಿ 1948 ಮೊದಲು ಅಂತಾರಾಷ್ಟ್ರೀಯ ನೀರಿನ ತಂಟೆಗಳು ಅಷ್ಟೊಂದು ಗಣನೀಯ ಪ್ರಮಾಣದಲ್ಲಿ ಇರಲಿಲ್ಲ. ಅಂತ ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಭಾರತ ಉಪಖಂಡ ಮತ್ತು ಈ ಭಾಗದಲ್ಲೆಲ್ಲ ಹೆಚ್ಚಾಗಿ ಎಲ್ಲ ಬ್ರಿಟಿಷ್ ಕಲೋನಿಯಲ್ ವಸಾಹತು ಇತ್ತು. ಭಾರತದ ಉಪಖಂಡದ ಬಹುಭಾಗ ಬ್ರಿಟಿಷ್ ವಸಾಹತು ಇತ್ತು. ಭಾರತದ ಸಣ್ಣ ದೊಡ್ಡ ಸಂಸ್ಥಾನಗಳ ನಡುವೆ ಆಗಾಗ ತಂಟೆಗಳು, ಯುದ್ಧಗಳು ಹಾಗೆ ಆಗುತ್ತಿದ್ವು. ನೀರಿಂದು ಕಾರಣನೂ ಒಂದು ಕಾರಣ, ನೀರಿನ ಕೊರತೆಯ ಕಾರಣ ಅದಕ್ಕೆ ಆಗ್ತಿತ್ತು. ಇದು ಎಲ್ಲ ಬ್ರಿಟಿಷರ ಮಧ್ಯಸ್ಥಿಕೆ ಮಾತುಕತೆಗಳಿಂದ ಹೇಗೋ ಬಗೆಹರಿಸಿತ್ತು. ಭಾರತ ಉಪಖಂಡದಲ್ಲಿ ನದಿ ವಿಷಯದಲ್ಲಿ ನಿಜವಾದ ಅರ್ಥದಲ್ಲಿ ವ್ಯಾಜ್ಯ ಶುರುವಾಗಿದ್ದು 15 ಆಗಸ್ಟ್ 1947ರಂದು ನಮ್ಮ ದೇಶ ಸ್ವತಂತ್ರಗೊಂಡು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ರಾಷ್ಟ್ರಗಳು ಆದ್ರಿಂದ ಎರಡು ತಂಟೆ ಶುರುವಾಯಿತು. ಯಾಕಂದ್ರೆ ನದಿಗಳೇನಾಯ್ತು, ಅವೇನು ಯಾವುದೇ ದೇಶಕ್ಕೆ ಹರಿಬೇಕು ಅಂತ ತಾವಾಗೇನು ಡಿಸೈಡ್ ಮಾಡೋದಿಲ್ಲ. ಮೊದಲು ಸೃಷ್ಟಿ ಪ್ರಕಾರ ತಾವೇ ಹರಿತಾ ಇರ್ತವೆ. ಅವೇ ನಾವು ಯಾವ ದೇಶಗಳನ್ನು ಆ ಭಾಗ ನಿಂದು ಈ ಭಾಗ ನಂದು ಅಂತ ಮಾಡ್ಕೋತೀವಿ. ಆ ದೇಶಗಳಲ್ಲಿ ನದಿಗಳು ಹಂಚಿ ಹೋಗ್ಬೇಕು. ಅಷ್ಟು ನೀರು ನಿನಗೆ, ಎಷ್ಟು ನೀರು ನನಗೆ ಅಂತ ತಂಟೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಮಧ್ಯೆ ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಆದ್ಮೇಲೆ ಅದು ಮುಂದಿನ ಯಾವ ರೀತಿ ಈ ತಂಟೆ ಸ್ಟಾರ್ಟ್ ಆಯ್ತು, ಅದು ಶುರುವಾಯ್ತು ಅಂತ ಅನ್ನೋದು ನಾವು ನೋಡೋಣ. ಸ್ವಯಂ ಆಡಳಿತ ಒಪ್ಪಿಗೆ ನೀಡುವಾಗ ಬ್ರಿಟಿಷರು ಅಂದಿನ ಅಖಂಡ ಭಾರತವನ್ನು ರಾಜಕೀಯವಾಗಿ ಎರಡು ಭಾಗ ಭಾರತ ಪಾಕಿಸ್ತಾನ ಎಂದು ವಿಭಜಿಸಿದರು. ವಾಯವ್ಯದಲ್ಲಿ ಪಂಜಾಬ್ ರಾಜ್ಯವನ್ನು ಹೊಡೆದು ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವದಲ್ಲಿ ಬಂಗಾಲವನ್ನು ವಿಭಜಿಸಿ ಪೂರ್ವ ಪಾಕಿಸ್ತಾನ ಮಾಡಿದ್ರು. ಪಾಕಿಸ್ತಾನದಲ್ಲಿ ಆಡಳಿತ ನಡೆಸುವ ಕೇಂದ್ರ ಸರ್ಕಾರ ಒಂದೇ ಆಗಿದ್ರು ದೇಶದ ಎರಡು ಭಾಗಗಳು, ಎರಡು ರೆಕ್ಕೆಗಳು ಅಂತ ಹೇಳಿ ಅವು ಒಂದೊಂದು ಕಡೆ ಇದ್ದು, ಒಂದು ಪಶ್ಚಿಮದಲ್ಲಿ ಒಂದು ಪೂರ್ವದಲ್ಲಿ. ಇದೆಲ್ಲ ಯಾವ ರೀತಿ ಮಾಡಬೇಕು, ಈ ದೇಶಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಮಾರ್ಪಡಿಸ್ಬೇಕು ಅಂತ ಅನ್ನೋದನ್ನ ಇದು ಮಾಡ್ಲಿಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಡೋಕ್ಕಿಂತ ಮೊದಲು ಒಂದು ಆಯೋಗವಂತ ರಚಿಸಿದ್ರು. ಆ ಆಯೋಗದ ಅಧ್ಯಕ್ಷರು ಸರ್ ಸಿರಿಲ್ ರಾಡ್ಕ್ಲಿಫ್. ನೀವು ಹೆಸರು ಕೇಳಿರ್ಬೋದು. ರಾಡ್ಕ್ಲಿಫ್ ಆಯೋಗ ಅಂತಾನೆ ಅಂತಾರೆ ಅದಕ್ಕೆ. ಅವರ ನೇತೃತ್ವದಲ್ಲಿ ಗಡಿ ಆಯೋಗವನ್ನು ಬ್ರಿಟಿಷ್ ಸರ್ಕಾರ ನೇಮಿಸಿತು. ಸಂಬಂಧಿತ ಭಾಗಗಳ ಜನರ ಧರ್ಮದ ಆಧಾರವಾಗಿ ಈ ಆಯೋಗವು ಪಂಜಾಬ್ ಮತ್ತು ಬಂಗಾಲಗಳನ್ನು ವಿಭಜಿಸಿ ನಕಾಶೆ ತಯಾರು ಮಾಡಿತು. ಪಂಜಾಬದ ಪಶ್ಚಿಮ ಭಾಗ ಮತ್ತು ಬಂಗಾಲದ ಪೂರ್ವ ಭಾಗದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ಭಾಗಗಳು ಪಾಕಿಸ್ತಾನದ ಭಾಗವಾದವು. ಪಂಜಾಬ್ನ ಪೂರ್ವ ಭಾಗದಲ್ಲಿ ಸಿಖ್ ಮತ್ತು ಹಿಂದೂ ಜನರು ಜಾಸ್ತಿ ಇದ್ದಾರೆ. ಬಂಗಾಲದ ಪಶ್ಚಿಮ ಭಾಗದಲ್ಲಿ ಅಂದ್ರೆ ಈಗಿನ ಪಶ್ಚಿಮ ಬಂಗಾಲದಲ್ಲಿ ಕೂಡ ಹಿಂದೂ ಧರ್ಮದವರು ಜಾಸ್ತಿ ಇರೋದ್ರಿಂದ ಅವು ಭಾರತ ದೇಶದಲ್ಲೇ ಮುಂದುವರೆದು. ತನ್ನ ಕಾರ್ಯದಲ್ಲಿ ಸರ್ ರಾಡ್ಕ್ಲಿಫ್ ವಿಭಜಿತವಾಗಿರುವ ಗಡಿಗೆ ಸಂಪರ್ಕ ಮತ್ತು ಮೂಲಭೂತ ಸೌಕರ್ಯಗಳ ಲಭ್ಯತೆ ವ್ಯವಸ್ಥೆಗಳೊಂದಿಗೆ ಆಯಾ ಪ್ರದೇಶಗಳ ಧಾರ್ಮಿಕ ಭಾವನೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು. ರಾಡ್ಕ್ಲಿಫ್ ಜೊತೆಗೆ ಇನ್ನೊಬ್ಬ ಬ್ರಿಟಿಷ್ ಭೂಶಾಸ್ತ್ರಜ್ಞ ಆಸ್ಕರ್ ಸ್ಟೈಟ್ ಅವರ ಸಲಹೆಯೊಂದಿಗೆ ಗಡಿ ಹಂಚಿಕೆಯ ನಕ್ಷೆ ಸಿದ್ಧಗೊಳಿಸಲಾಯಿತು. ಗಡಿ ಗುರುತಿಸುವ ಆಯೋಗದ ಸಲಹೆಯಂತೆ ಭಾರತ ವರ್ಷದ
ವಾಯವ್ಯ ಭಾಗದಲ್ಲಿರುವ ಪಂಜಾಬ್ ಪ್ರಾಂತದ ಪಶ್ಚಿಮ ಭಾಗ, ಪೂರ್ಣ ಸಿಂಧ್ ಪ್ರಾಂತ, ಬಲೂಚಿಸ್ತಾನ್, ಅಫ್ಘಾನಿಸ್ತಾನಕ್ಕೆ ಹೊಂದಿಕೊಂಡಿರುವ ಗಡಿ ಪ್ರದೇಶ ಅಂದ್ರೆ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ರೀಜನ್ ಅಂದ್ರೆ ಈಗ ಇಂದಿನ ಫೈಬರ್ ಪಖ್ತೂನ್ಖ್ವಾ. ಇವಲ್ಲದೆ ಪೂರ್ವ ಭಾಗದಲ್ಲಿನ ಬಂಗಾಲ್ ಪ್ರಾಂತದ ಪೂರ್ವ ಭಾಗ ಇವು ಪಾಕಿಸ್ತಾನದ ಭಾಗವಾದ. ಆಮೇಲೆ ಇದಾದ್ಮೇಲೆ ಇದೆಲ್ಲ ಇಲ್ಲಿಗೆ ಮುಗಿಲಿಲ್ಲ, ಇನ್ನು ಮುಂದಿನ ಬಾಕಿ ಕೆಲಸಗಳು ಶುರು ಆಗ್ಬೇಕು. ನಕ್ಷೆಯಲ್ಲಿ ಗಡಿ ಗುರುತಿಸುವ ರೇಖೆಯನ್ನು ಎಳೆದ ಮಾತ್ರಕ್ಕೆ ಒಂದು ದೇಶ ನಿರ್ಮಾಣ ಆಗಲಿಲ್ಲ. ಜನರಿಗೆ ಅಂದರೆ ಪ್ರಜೆಗಳಿಗೆ ತಾವಿರುವ ನೆಲದೊಡನೆ ತಮ್ಮ ಸಂಬಂಧ ಅರ್ಥವಾಗಬೇಕು. ಪಾಕಿಸ್ತಾನದಂತ ಹೊಸ ದೇಶಕ್ಕೆ ತತ್ಕಾಲಕ್ಕೆ ಇದು ಅವಶ್ಯಕವಾಗಿತ್ತು. ಈ ವಿಷಯ ಮನಗಂಡು ಬ್ರಿಟಿಷ್ ಸರ್ಕಾರ ಹೊಸ ದೇಶಕ್ಕಾಗಿ ಓರ್ವ ಭೂಶಾಸ್ತ್ರಜ್ಞ ಸಲಹೆಗಾರನಾಗಿ RM ವೀಲರ್ ಎಂಬವರನ್ನು ನೇಮಿಸಿದರು. ಭೂಗೋಳ ಮತ್ತು ಭೂಗರ್ಭ ಶಾಸ್ತ್ರವನ್ನು ಇವರು ಚೆನ್ನಾಗಿ ಅಭ್ಯಸಿಸಿ ಹೊಸ ಸರ್ಕಾರಕ್ಕೆ ಸಲಹೆ ನೀಡುವ ಕೆಲಸ ಇವ್ರದ್ದಾಗಿತ್ತು. ಆದ್ರೆ ಪಾಕಿಸ್ತಾನದ ವಿಷಯ ನಿಮ್ಗೆ ಗೊತ್ತೇ ಇದೆಯಲ್ಲ, ಪಾಕಿಸ್ತಾನ ಅಷ್ಟೇ ಅಲ್ಲ, ಯಾವುದೇ ಇಸ್ಲಾಮಿಕ್ ದೇಶ ಏನು ಅವ್ರಿಗೇನಂದ್ರೆ ತಮ್ಮ ಧರ್ಮವೇ ಮಿಗಿಲು, ಬಾಕಿದೆಲ್ಲಾನು ನಗಣ್ಯ ಅಂತ ಆ ರೀತಿ ಅವರ ಮನೋಭಾವ. ಆದ್ರಿಂದ ಏನಾಯ್ತು, 1947 ಹಿಂದೂ ಮುಸ್ಲಿಂ ಗಲಭೆ ಶುರುವಾದವು. ಪಶ್ಚಿಮ ಮತ್ತು ಪೂರ್ವ ಬಂಗಾಳ ಪ್ರಾಂತಗಳಲ್ಲಿ ಹಿಂದೂ ಸಿಖ್ಖರ ಮಾರಣ ಹೋಮವೇ ನಡೆಯಿತು. ಬಹಳಷ್ಟು ಹಿಂದೂ ಸಿಖ್ಖರು ನಿರಾಶ್ರಿತರಾಗಿ ಭಾರತದ ಕೆಲವು ರಾಜ್ಯಗಳಿಗೆ ಬಂದರು. ಹಲವರು ಅಲ್ಪಸಂಖ್ಯಾತರಾಗಿ ಪಾಕಿಸ್ತಾನ ಅಥವಾ ಈ ಪಶ್ಚಿಮ ಮತ್ತು ಪೂರ್ವ ಪಾಕಿಸ್ತಾನದಲ್ಲಿ ಉಳಿದ್ರು. ಪಾಕಿಸ್ತಾನದ ನಿರ್ಮಾತರಾದ ಅಂದ್ರೆ ಅವರೇ ಅಂತ ಹೆಸರಾದ ಬ್ಯಾರಿಸ್ಟರ್ ಮೊಹಮ್ಮದ್ ಅಲಿ ಜಿನ್ನಾ ಮತ್ತಿತರ ಮುಸ್ಲಿಂ ಲೀಗ್ ನೇತಾರರಿಗೆ ಮುಸ್ಲಿಂ ಬಾಹುಳ್ಯ ಉಳ್ಳ ಕಾಶ್ಮೀರ ಮೇಲೆ ಮೊದಲಿಂದಲೂ ಕಾಶ್ಮೀರದ ವೈಶಿಷ್ಟ್ಯವೆಂದರೆ ಅಲ್ಲಿನ ರಾಜ ಹಿಂದೂ ಧರ್ಮದವನಾಗಿದ್ದು ಪ್ರಜೆಗಳಲ್ಲಿ ಹೆಚ್ಚಿನ ಜನರು ಇಸ್ಲಾಂ ಧರ್ಮ ಪಾಲಿಸುವವರು. 1947 ಸ್ವಾತಂತ್ರ್ಯ ಬಂದಾಗ ಭಾರತದ ತುಂಬಾ 500ಕ್ಕೂ ಹೆಚ್ಚು ಸಣ್ಣ ದೊಡ್ಡ ಸಂಸ್ಥಾನಗಳ ಅರಸೊತ್ತಿಗೆ ಇತ್ತು. ಹೈದರಾಬಾದ್, ಜುನಾಗಢ್, ಕಾಶ್ಮೀರಗಳು ಅವುಗಳಲ್ಲಿ ದೊಡ್ಡ ಸಂಸ್ಥಾನಗಳು. ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ನೇತೃತ್ವದಲ್ಲಿ ಎಲ್ಲ ಸಣ್ಣದ ಸಂಸ್ಥಾನಗಳು ಭಾರತ ದೇಶದ ವಿಲೀನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡವು. ಜುನಾಗಢ್, ಹೈದರಾಬಾದ್ಗಳು ಪೊಲೀಸ್ ಅಥವಾ ಸೈನ್ಯ ಕಾರ್ಯಾಚರಣೆಯಿಂದಾಗಿ ವಿಲೀನಕ್ಕೆ ಒಪ್ಪಿದವು. ಕಾಶ್ಮೀರ ಮಾತ್ರ ಸಮಸ್ಯೆಯಾಗಿ ಉಳಿತು. ಆಗಿನ ಮಹಾರಾಜ ಹರಿಸಿಂಗ್ ಸ್ವತಂತ್ರವಾಗಿರಲು ಮೊದಲು ನಿರ್ಧರಿಸಿದ್ರು. ಈ ಪರಿಸ್ಥಿತಿಯ ಲಾಭ ಪಾಕಿಸ್ತಾನ ಪಡೆಯಲು ಪ್ರಯತ್ನ ಮಾಡಿತು. ಕಾಶ್ಮೀರದ ಗಡಿ ಖೈಬರ್ ಪ್ರದೇಶದ ಗುಡ್ಗಾಡು ಜನರನ್ನು ಪ್ರಚೋದಿಸಿ ಇಡೀ ಸಂಸ್ಥಾನವನ್ನೇ ಕಬಳಿಸುವ ಉದ್ದೇಶದಿಂದ ಜನರನ್ನು ನುಗ್ಗಿಸಿತು. ಮಹಾರಾಜರ ಸೈನ್ಯಕ್ಕೆ ಅವರನ್ನು ಎದುರಿಸುವ ಶಕ್ತಿ ಸಾಲದೆ ಹೋಯಿತು. ಕಾರಣವೆಂದರೆ ಕಾಶ್ಮೀರದ ತಮ್ಮದೇ ಸೈನ್ಯದಲ್ಲಿ ಒಡಕುಂಟಾಗಿತ್ತು. ಕೆಲ ಬಂಡಾಯಕಾರ ಮುಸ್ಲಿಂ ಸೈನಿಕರು ದಾಳಿಕೋರರೊಂದಿಗೆ ಸೇರಿಕೊಂಡ್ರು. ಕಂಗೆಟ್ಟ ಮಹಾರಾಜರು ಭಾರತದೊಂದಿಗೆ ವಿಲೀನಕ್ಕೊಪ್ಪಿ ಸಹಾಯ ಕೇಳಿದಾಗ ಭಾರತದ ಸೈನ್ಯ ಎದುರಾಳಿಗಳು ಮತ್ತು ಬಂಡಾಯಗಳನ್ನು ಸದೆಬಡಿಯಿತು. ಆದರೆ ಕಾರಣಾಂತರಗಳಿಂದ ಸಂಯುಕ್ತ ರಾಷ್ಟ್ರ ಸಂಘ UNO ಮಧ್ಯಸ್ಥಿಕೆ ವಹಿಸಿ ಭಾರತ ಪಾಕಿಸ್ತಾನಗಳು ಯುದ್ಧ ವಿರಾಮ ಘೋಷಿಸಿ ತಾವಿದ್ದ ಜಾಗದಿಂದ ಯುದ್ಧ ನಿಲ್ಲಿಸಬೇಕು ಅಂತ ಆರ್ಡರ್ ಮಾಡಿ ಹೇಳಿತ್ತು. ಅಷ್ಟರಲ್ಲೇ ಪಾಕಿಸ್ತಾನಿಗಳು ಕಾಶ್ಮೀರದ ಕೆಲ ಭಾಗ ಆಕ್ರಮಿಸಿಕೊಂಡು ಬಿಟ್ಟಿದ್ರು. ಎರಡೂ ಸೈನ್ಯಗಳು ನಿಂತ ಸಾಲು ನಿಯಂತ್ರಣ ರೇಖೆ ಲೈನ್ ಆಫ್ ಕಂಟ್ರೋಲ್ ಅಂತಾರಲ್ಲ ಎಂದು ಸಂಯುಕ್ತ ರಾಷ್ಟ್ರ ಸಂಘ ಹೇಳಿತು. ಕಾಶ್ಮೀರವನ್ನು ತನ್ನ ಸುಪರ್ದಿಗೆ ಪಡೆಯಲು ಹುನ್ನಾರಕ್ಕೆ ಮುಂದಾದ ಪಾಕಿಸ್ತಾನಕ್ಕೆ ಹಲವು ದುರುದ್ದೇಶಗಳಿದ್ದವು. ಅದರಲ್ಲಿ ಕಾಶ್ಮೀರ ಕಣಿವೆಯ ಮೂಲಕ ಹರಿಯುವ ಮತ್ತು ಅಲ್ಲಿ ಹುಟ್ಟಿದ ನದಿಗಳ ಮೇಲೆ
ಸಂಪೂರ್ಣ ನಿಯಂತ್ರಣ ಸಾಧಿಸುವುದು ಒಂದಾಗಿತ್ತು. ಕಾಶ್ಮೀರದಿಂದ ಬರುವ ನದಿಗಳು ಭಾರತದ ಮತ್ತು ಪಾಕಿಸ್ತಾನದ ಎರಡು ಭಾಗದಲ್ಲಿ ಹರಿಯುತ್ತವೆ. ಈಗ ಸಿಂಧೂ ಕಣಿವೆ ಅಂತ ಅದಕ್ಕೆ ಯಾಕೆ ಅಂತಾರೆ, ಯಾವುದು ಅಂತ ಅನ್ನೋದನ್ನ ನೋಡೋಣ. ಸಾಮಾನ್ಯವಾಗಿ ನೀರಿನ ಗುಣಧರ್ಮನೇ ಗೊತ್ತು ನಿಮ್ಮೆಲ್ಲರಿಗೂ. ನೀರು ಎತ್ತರದ ಪ್ರದೇಶದಿಂದ ತಗ್ಗಿನ ಪ್ರದೇಶಕ್ಕೆ ಹರಿಯುವುದು ಸ್ವಾಭಾವಿಕ ಕ್ರಿಯೆ. ಹಿಮಾಲಯ, ಟಿಬೆಟ್, ಕಾಶ್ಮೀರ ಎತ್ತರದ ಪ್ರದೇಶಗಳು. ಇಲ್ಲಿಂದ ಬರುವ ನದಿಗಳಿಗೆ ಭಾರತದ ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ ಮತ್ತು ಪಾಕಿಸ್ತಾನದ ಪಶ್ಚಿಮ ಪಂಜಾಬ್, ಸಿಂಧ್ ಇವು ಕೆಳಗಿನ ಭಾಗಗಳು. ಸಿಂಧೂ ಕಣಿವೆಯ ಪ್ರದೇಶ 6 ಪ್ರಮುಖ ನದಿಗಳನ್ನು ಒಳಗೊಂಡಿದೆ ಮತ್ತು ಇನ್ನೂ ಹಲವಾರು ಸಣ್ಣ ನದಿ ತೊರೆಗಳು ಒಳಗೊಂಡಿದೆ. ಅದರಲ್ಲಿ ಪ್ರಮುಖ ನದಿಗಳೆಂದರೆ ಸಿಂಧೂ, ಝೇಲಂ, ಚೆನಾಬ್, ಸಟ್ಲಜ್, ರಾವಿ ಮತ್ತು ಬಿಯಾಸ್. ಸಿಂಧೂ ನದಿ ಸಿಂಧೂ ನದಿ ಮಟ್ಟಿಗೆ ಹೇಳ್ಬೇಕಾದ್ರೆ ಸಿಂಧೂ ನದಿ ಟಿಬೆಟ್ಟಿನ ಮಾನಸರೋವರದ ಪಶ್ಚಿಮ ಭಾಗದಲ್ಲಿ ಉಗಮಿಸಿ ಕಾಶ್ಮೀರ ಕಣಿವೆ, ಅಲ್ಲಿಂದ ಪಂಜಾಬ್ನ ಪಶ್ಚಿಮ ಭಾಗ, ನಂತರ ಸಿಂಧ ಪ್ರಾಂತದಲ್ಲಿ ಹರಿದು ಅರಬ್ಬಿ ಸಮುದ್ರದಲ್ಲಿ ವಿಲೀನವಾಗುತ್ತದೆ. ಉಳಿದ 5 ನದಿಗಳು ಕಾಶ್ಮೀರ ಘಟ್ಟದಲ್ಲಿ ಮೈದಳೆದು ಭಾರತದ ಇಲ್ಲವೇ ಪಾಕಿಸ್ತಾನದ ಪ್ರದೇಶಗಳಲ್ಲಿ ಸಿಂಧೂವಿನಲ್ಲಿ ವಿಲೀನವಾಗುತ್ತವೆ. ಬಿಯಾಸ್ ಮತ್ತು ಸಟ್ಲಜ್ ನದಿಗಳು ಕಾಶ್ಮೀರ ಕಣಿವೆ ಮತ್ತು ಹಿಮಾಚಲ ಪ್ರದೇಶದ ಗಡಿಯಲ್ಲಿ ಒಂದಕ್ಕೊಂದು ಸಂಗಮವಾಗುತ್ತವೆ. ಹೀಗಾಗಿ ಕೊನೆಗೆ ಸಿಂಧೂ, ಝೇಲಂ, ಚೆನಾಬ್, ರಾವಿ ಮತ್ತು ಸಟ್ಲಜ್ಗಳು ಅಂತಾರಾಷ್ಟ್ರೀಯ ನದಿಗಳಾಗಿ ಭಾರತ ಪಾಕಿಸ್ತಾನಗಳ ನೀರಿನ ತಂಟೆಗೆ ಅಥವಾ ವ್ಯಾಜ್ಯಕ್ಕೆ ಕಾರಣವಾಗುತ್ತದೆ. ಸಂಪೂರ್ಣ ಕಾಶ್ಮೀರ ರಾಜ್ಯವನ್ನು ತನ್ನ ಸುಪರ್ದಿಗೆ ಪಡೆಯುವುದು ಸಾಧ್ಯವಾಗದೆ ಹೋದಾಗ ಪಾಕಿಸ್ತಾನವು 1948ರಿಂದ 1961-62ರವರೆಗೂ ನಾನಾ ರೀತಿಯ ಕಸರತ್ತುಗಳನ್ನು ಮಾಡಿತು. ಸಿಂಧೂ ಕಣಿವೆಯ ನೀರಿನ ಮೇಲೆ ತನ್ನ ಸಂಪೂರ್ಣ ಹಕ್ಕು ಸಾಧಿಸುವ ಪ್ರಯತ್ನ ಮಾಡಿತು. ಸಿಂಧೂ ನದಿ ಸಂಪೂರ್ಣ ಪಾಕಿಸ್ತಾನದ್ದೇ ಆಗಿದ್ದು ಅದರ ಉಪನದಿಗಳು ತನಗೇ ಸೇರಬೇಕು, ಅಲ್ಲದೆ ತನ್ನ ಭೂಪ್ರದೇಶ ಭಾರತಕ್ಕಿಂತ ತಳಭಾಗದಲ್ಲಿರುವುದರಿಂದ, ಅಂದ್ರೆ ಇಂಗ್ಲಿಷ್ನಲ್ಲಿ ಲೋವರ್ ರೈಪೇರಿಯನ್ ಇವು ಅಂತ ಹೇಳ್ತಾರೆ, ರೈಪೇರಿಯನ್ ಕಂಟ್ರಿ, ನೀರಿನ ಮೇಲೆ ತನ್ನದೇ ಮೊದಲ ಹಕ್ಕು ಎಂದು ಸಾಧಿಸಲು ಪ್ರಯತ್ನಿಸಿತು. ಭಾರತದ ವಿಭಜನೆಯ ಬಹಳ ಮುಂಚಿನ ವರ್ಷಗಳಲ್ಲೇ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನಂತರ ಬ್ರಿಟಿಷ್ ಸರ್ಕಾರಗಳು ಸಿಂಧೂ ಕೊಳ್ಳದಿಂದ ನೀರಾವರಿಗಾಗಿ ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದವು. 1880ರಲ್ಲೇ ಪಂಜಾಬ್ನಲ್ಲಿ ಕಾಲುವೆಗಳಿಂದ ನೀರಾವರಿ, 1930ರಲ್ಲಿ ಸಿಂಧ್ನಲ್ಲಿ ನೀರಾವರಿ, ನಂತರದಲ್ಲಿ ಸಿಂಧದಲ್ಲಿ ಸಕ್ಕರ್ ಅಣೆಕಟ್ಟು, ಸುಕ್ಕೂರ್ ಅದ ಸಿಂಧೂ ನದಿಗೆ ಅಣೆಕಟ್ಟು ಕಟ್ಟಿ ಅದರಿಂದ ನೀರಾವರಿ ಕ್ರಮ ಕೈಗೊಂಡಿದ್ರು. ಸ್ವಾತಂತ್ರ್ಯದ ನಂತರ ಭಾರತ ಪಾಕಿಸ್ತಾನ ಎರಡೂ ದೇಶಗಳಿಗೂ ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ಅವಶ್ಯಕತೆ ಇತ್ತು. 1950ರಲ್ಲಿ ಪಾಕಿಸ್ತಾನವು ಧಲ್ ಕೆನಾಲ್ ಕಾಲನಿ ಅಂತ ಯೋಜನೆಯಡಿ ತನ್ನ ಭಾಗದ ಪಂಜಾಬ್ಗಾಗಿ ಕಾಲುವೆಗಳನ್ನು ನಿರ್ಮಿಸುವ ನಿರ್ಧಾರ ಕೈಗೊಂಡಿತು. ಇದಕ್ಕೆ ಭಾರತದ ಫೇವರ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿತು. ಪ್ರತಿಯಾಗಿ ತನ್ನ ಪ್ರಥಮ ಮತ್ತು ದ್ವಿತೀಯ ಪಂಚವಾರ್ಷಿಕ ಯೋಜನೆಗಳಲ್ಲಿ ಭಾರತ ಸಟ್ಲಜ್ ನದಿಗೆ ಭಾಕ್ರಾ ಮತ್ತು ನಾಂಗಲ್ ಎಂಬೆರಡು ಈ ಕಡೆ ಅಣೆಕಟ್ಟು ನಿರ್ಮಿಸಿ ಪಂಜಾಬ್ ಪೆಪ್ಸು ಅಂತಂದ್ರೆ ಪಟಿಯಾಲ ಈಸ್ಟ್ ಪಂಜಾಬ್ ಈಸ್ಟ್ ಸ್ಟೇಟ್ ಯೂನಿಯನ್ ಪೆಪ್ಸು ಅಂತಾರೆ ಅದಕ್ಕೆ. ಅಂದ್ರೆ ಈಗ ಈಸ್ಟ್ ಪಂಜಾಬ್ ಅಂತಂದ್ರೆ ಹರಿಯಾಣ ಈಗಿನ ಸದ್ಯ, ಮತ್ತು ರಾಜಸ್ಥಾನದ ಕೆಲ ಭಾಗಗಳನ್ನು ನೀರಾವರಿಗೆ ಒಳಪಡಿಸುವ ಯೋಜನೆ ನಿರ್ಮಿಸಿತು. ಸರ್ ರಿಡಿಲ್ ರಾಡ್ಕ್ಲಿಫ್ ಗಡಿ ರೇಖೆ ಇಳಿಯುವಾಗ ಕೆಲವೊಂದು ಅಪ್ರಮಾದಗಳೇ ಆಗಿದ್ದವು ಅಂತ ಹೇಳ್ಬೋದು. ಉದಾಹರಣೆಗೆ ಇಂದಿನ ಸಾಹಿವಾಲ್ ಅಂತ ಜಿಲ್ಲೆ ಇದೆ. ಸಾಹಿವಾಲ್ ಪಾಕಿಸ್ತಾನದಲ್ಲಿ ಸಾಹಿವಾಲ್ ಅಂತಾರೆ. ಅದಕ್ಕೆ ಮೊದಲು ಬ್ರಿಟಿಷ್ ಭಾರತದಲ್ಲಿ ಮಾಂಟೆಗೋ ಮೊರಿ ಜಿಲ್ಲೆ ಅಂತ ಅಂತಿದ್ರು. ಅದನ್ನ ಪಾಕಿಸ್ತಾನಕ್ಕೆ ಅವಾರ್ಡ್ ಮಾಡಿದ್ರು ಆಯೋಗದವರು. ಈ ಜಿಲ್ಲೆ ಕಾಲುವೆಗಳಲ್ಲಿ ಬರುವ ನೀರಿನ ನಿಯಂತ್ರಣ ಹೆಡ್ ವರ್ಕ್ಸ್ ಭಾರತದ ಅಮೃತ್ಸರ್ ಜಿಲ್ಲೆಯಲ್ಲಿ ಇದು. ಹೆಡ್ ವರ್ಕ್ಸ್ ಅಂತಂದ್ರೆ ಕಂಟ್ರೋಲ್,
ಕೆನಾಲ್ ಶುರುವಾಗುವಾಗ ಏನು ಇದು ನೀರು ಬಿಡುವಾಗ ಕಂಟ್ರೋಲ್ ಮಾಡುವಂತ ಇಕ್ವಿಪ್ಮೆಂಟ್ ಇರುವುದಕ್ಕೆ ಹೆಡ್ ವರ್ಕ್ಸ್ ಅಂತಾರೆ. ಸಮಸ್ಯೆಯ ಪರಿಹಾರಕ್ಕಾಗಿ ಆಯಾ ಭಾಗಗಳಲ್ಲಿ ತಮ್ಮದೇ ಹೊಸ ಕಾಲುವೆಗಳನ್ನು ನಿರ್ಮಿಸುವ ಸಲಹೆಯನ್ನು ಕೆಲವು ತಜ್ಞರು ನೀಡಿದರು. ಇದು ಯಾರಿಗೂ ಒಪ್ಪಿಗೆ ಆಗಲಿಲ್ಲ. ಪಾಕಿಸ್ತಾನವು ಸತ್ಲಜ್ ಕೊಳ್ಳ ಮತ್ತು ಥಲ್ ಕಾಲುವೆಗಳಿಂದ ಅದರೊಂದಿಗೆ ಅವಶ್ಯಕತೆ ಉಂಟಾದರೆ ಸಿಂಧೂ, ಝೇಲಂ, ಚೆನಾಬ್ಗಳಿಂದ ಬಳಕೆ ಮಾಡಿಕೊಳ್ಳುವ ಸಲಹೆಯು ಅದು ಕೇಳಲಿಲ್ಲ ಅವರು. ಅದರೊಂದಿಗೆ ರಾಜಕೀಯ ಸಮಸ್ಯೆಗಳು ಉದ್ಭವವಾದವು. ಪಾಕಿಸ್ತಾನದ ಆಗಿನ ಪ್ರಧಾನಿ ಲಿಯಾಖತ್ ಅಲಿ ಖಾನ್ ಅಂತ ಅವಾಗಿನ ಪಾಕಿಸ್ತಾನದ ಪ್ರಧಾನಮಂತ್ರಿಗಳಿದ್ರು. ಅಕ್ಟೋಬರ್ 1949ರಲ್ಲಿ ಭಾರತವು ಪಾಕಿಸ್ತಾನವನ್ನು ಮರುಭೂಮಿಯನ್ನಾಗೇ ಮಾಡಲು ಹವಣಿಸುತ್ತದೆ ಅಂತ ಆರೋಪಿಸಿದ್ರು. ಸಂಯುಕ್ತ ರಾಷ್ಟ್ರ ಸಂಘಕ್ಕೆ ತನ್ನ 1950ರಲ್ಲಿ ದೂರು ಕೊಟ್ಟು ಭಾರತ ಸಿಂಧೂ ಕೊಳದ ಹಂಚಿಕೆಯಲ್ಲಿ ಅಸಹಕಾರಿಯಾಗಿದೆ ಅಂತ ಹೇಳಿದ್ರು. ವಿಷಯ ಹಾಗೆ ಮುಂದುವರಿದು 1956-57ರಲ್ಲಿ ಪಾಕಿಸ್ತಾನದ ಆಗಿನ ಪ್ರಧಾನಿ ಹುಸೇನ್ ಶಹೀದ್ ಸೊಹ್ರಾವರ್ದಿ ಅಂತಿದ್ರು. ನ್ಯಾಯಕ್ಕಾಗಿ ಭಾರತದ ಮೇಲೆ ಯುದ್ಧ ಸಾರಲು ಹಿಂಜರಿಯುವುದಿಲ್ಲ ಎಂದು ಹೇಳುವ ಮಟ್ಟಿಗೆ ಹೋದರು. ಹುಸೇನ್ ಶಹೀದ್ ಸೊಹ್ರಾವರ್ದಿ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಯಾಕಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಂ ಲೀಗ್ ಇದು ಡೈರೆಕ್ಟ್ ಆಕ್ಷನ್ ಇದು ಕರೆ ಕೊಟ್ಟಾಗ ಬೆಂಗಾಲಿಯವರು ಯಾರು ಸೊಹ್ರಾವರ್ದಿ ಇಸ್ ಬೆಂಗಾಲಿ. ಅವರು ಪೂರ್ವ ಬಂಗಾಳದಲ್ಲಿ ಕೆಲವು ಗಲಭೆಗಳನ್ನು ಮಾಡಿಸಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮಕ್ಕೆ ಒಬ್ಬ ಕಾರಣ ಆದ ವ್ಯಕ್ತಿ ಅಂತ ಇತಿಹಾಸದಲ್ಲಿ ದಾಖಲಾಗಿದೆ ಸೊಹ್ರಾವರ್ದಿ. ಕಾಶ್ಮೀರ ಸಿಂಧೂ ಕಣಿವೆ ತಂಟೆಯಲ್ಲಿ ಒಂದು ಮುಖ್ಯ ಬಿಂದು. ಯಾಕಂದ್ರೆ ಕಾಶ್ಮೀರದ ಮೂಲಕವೇ 4-5 ಪ್ರಮುಖ ನದಿಗಳು ಅಲ್ಲಿ ಹುಟ್ಟಿ ಹರಿಯುತ್ತವೆ. ಬಳಕೆಯು ಮೇಲ್ವಿಚಾರಣೆಯಲ್ಲಿ ಕಾಶ್ಮೀರ ರಾಜ್ಯವು ಒಳಪಡಬೇಕೆಂದು 1949-50ರಲ್ಲಿ ಭಾರತ ಪ್ರತಿಪಾದಿಸಿತು. ಅಂದಿನ ಹಿರಿಯ ಇಂಜಿನಿಯರ್ 1944ರಲ್ಲಿ ಶ್ರೀ ನಿರಂಜನ್ ದಾಸ್ ಗುಲಾಟಿ ಅಂತಿದ್ರು. ಅವರ ಮಾತುಕತೆಯ ಭಾರತ ತಂಡದ ನೇತೃತ್ವ ಗುಲಾಟಿಯವರೇ ವಹಿಸಿಕೊಂಡಿದ್ರು. ಜಮ್ಮು ಮತ್ತು ಕಾಶ್ಮೀರದ ಅಂದಿನ ಮುಖ್ಯಮಂತ್ರಿ ಬಕ್ಷಿ ಗುಲಾಂ ಮೊಹಮ್ಮದ್ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ರು. ಇದೇ ಸಮಯದಲ್ಲಿ ಪಾಕಿಸ್ತಾನವು ತನ್ನ ಸಿಂಧೂ ಕಣಿವೆ ಯೋಜನೆಗಾಗಿ ಸಾಲ ಸಹಾಯಕ್ಕಾಗಿ ಜಾಗತಿಕ ಬ್ಯಾಂಕ್ ವಿನಂತಿ ಮಾಡಿತು. ಇದಕ್ಕೆ ಪರಿಶೀಲನೆಯ ಆಶ್ವಾಸನೆಯನ್ನು ಜಾಗತಿಕ ಬ್ಯಾಂಕ್ ನೀಡಿತು. ಪಾಕಿಸ್ತಾನದ ಆಗಿನ ಪ್ರಧಾನಿ ಲಿಯಾಖತ್ ಅಲಿ ಖಾನ್ ಅವರ ಒತ್ತಾಯದಂತೆ ಅಮೆರಿಕದ ಅಂದಿನ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಅಂತ ಆವಾಗಿದ್ರು ವಾಷಿಂಗ್ಟನ್ ನಲ್ಲಿ ಉಭಯ ದೇಶಗಳ ಸಭೆ ಏರ್ಪಡಿಸಿದ್ರು. ಕಾಶ್ಮೀರ ಕಣಿವೆಯಲ್ಲಿ ಹರಿಯುವ ನದಿಗಳ ಮೇಲೆ ಭಾರತಕ್ಕಿಂತಲೂ ತನಗೇ ಹೆಚ್ಚು ಅಧಿಕಾರವಿರಬೇಕೆಂದು ಪಾಕಿಸ್ತಾನದ ಪ್ರಧಾನಿ ಹೇಳಿದರು. ಈ ವಾದವನ್ನು ನಾವು ಒಪ್ಪಿಸುವ ಇದಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾರತ ಹೇಳಿತು. ವಾಷಿಂಗ್ಟನ್ ಸಭೆ ಇದರಿಂದಾಗಿ ವಿಫಲವಾಯಿತು. ನೀರಿನ ಬಳಕೆ ಕ್ರಮಗಳನ್ನು ಮುಂದುವರಿಸಿದಾಗ 1953ರಲ್ಲಿ ಭಾರತ ತನ್ನ ಪಾಲಿನ ನೀರನ್ನು ತಿರುಗಿಸಿ ಅನ್ಯಾಯ ಮಾಡುತ್ತಿದೆ ಎಂದು ಪಾಕಿಸ್ತಾನದ ಬ್ರಿಟಿಷ್ ಕಮಿಷನ್ ಮುಂದೆ ಅವಲತ್ತುಕೊಂಡ್ರು. 1957ರಲ್ಲಿ ಅಲ್ಲಮಾ ಅಂದ್ರೆ ಇನಾಯತುಲ್ಲಾ ಖಾನ್ ಅಂತ ಅವ್ರ ಪೂರ್ತಿ ಹೆಸರು, ಇನಾಯತುಲ್ಲಾ ಖಾನ್ ಮಸ್ರಿಕಿ ಎಂಬ ಪಾಕಿಸ್ತಾನಿ ಧಾರ್ಮಿಕ ಸ್ಕಾಲರ್ 10 ಲಕ್ಷ ಜನರ ಯಾತ್ರೆ ಕಾಶ್ಮೀರಕ್ಕೆ ಕೈಕೊಂಡು ಸಿಂಧೂ ಕಣಿವೆ ಮೇಲೆ ಭಾರತದ ಹಿಡಿತವನ್ನು ಪ್ರತಿಭಟಿಸಲು ವಿಫಲ ಪ್ರಯತ್ನ ಮಾಡಿದರು. ಆರೋಪ ಪ್ರತ್ಯಾರೋಪಗಳು ಮುಂದುವರೆದವು. ಪಶ್ಚಿಮದ ನದಿ ಚೆನಾಬ್ನಿಂದ ಪೂರ್ವದ ರಾವಿ ನದಿಗೆ ನೀರೆತ್ತಲು 5 ಮೈಲು ಸುರಂಗ ಮಾರ್ಗ ನಿರ್ಮಿಸಲು ಭಾರತ ಅಪೇಕ್ಷಿಸಿತ್ತು. ಜಮ್ಮುವಿನ ರಿಯಾಸಿ ಹತ್ರ ದಿಮಾಂಗಡ್ ಎಂಬಲ್ಲಿ ಝೇಲಂ ನದಿಗೆ ಅಣೆಕಟ್ಟು ಭಾರತ ಕಟ್ಟುತ್ತದೆ ಅಂತ ಪಾಕಿಸ್ತಾನ ಸುಮ್ಮನೆ ಒಂದು ಗುಲ್ಲೆಬ್ಬಿಸಿತು. ಹಾಗೂ ಝೇಲಂ ಮೇಲ್ಮಟ್ಟದ ಮಾಂಗ್ಲಾ ಎಂಬಲ್ಲಿ ಹೆಡ್ ವರ್ಕ್ಸ್ ಸ್ಥಗಿತಗೊಳಿಸಿದ್ರೆ
ಪಾಕಿಸ್ತಾನ ನೀರಿನಿಂದ ವಂಚಿತವಾಗುತ್ತದೆ ಎಂದು ಎಲ್ಲರಿಗೂ ಹೇಳ್ತಾ ಬಂತು. ಸಮಸ್ಯೆ ಮತ್ತಷ್ಟು ಜಟಿಲವಾಗುತ್ತೆ ಹೋಯಿತು. ಈ ಈ ಇದೆ ಈ ಹಿನ್ನೆಲೆಯಲ್ಲಿ ಸಿಂಧೂ ಕೊಳದ ನೀರು ಹಂಚಿಕೆ ರಾಜ್ಯದಲ್ಲಿ ಭಾರತದಲ್ಲಿ ಪಂಜಾಬ್ನ ಉತ್ತರ ಭಾಗವಾಗಿರುವ ಗುರುದಾಸ್ಪುರ ಗಡಿ ಜಿಲ್ಲಾ ಗೊತ್ತಿದೆ. ನಾವು ಪಂಜಾಬ್ದ ಗಡಿ ಜಿಲ್ಲಾ ಫಿರೋಜ್ಪುರ್, ಗುರುದಾಸ್ಪುರ್, ಅಮೃತ್ಸರ್ ಇವೆಲ್ಲ ಭಾರತದ ಗಡಿ ಪಾಕಿಸ್ತಾನದ ಗಡಿಯಲ್ಲಿ ಇರೋ ಜಿಲ್ಲೆಗಳು. ಗುರುದಾಸ್ಪುರ ಈ ಜಿಲ್ಲೆ ಪಾತ್ರ ಬಹಳ ಮಹತ್ವದ್ದು. ರಾವಿ ನದಿಯ ಕಾಲುವೆಗಳ ಹೆಡ್ವರ್ಕ್ಸ್ ಇರುವ ಮಾಧೋಪುರ್ ಗುರುದಾಸ್ಪುರ್ ಜಿಲ್ಲೆಯಲ್ಲಿದೆ. ಅಲ್ಲಿಂದ ಬಾರಿ ಡೋಬ್ ಎಂಬ ಹೆಸರಿನ ಮೇಲ್ದಂಡೆ ಕಾಲುವೆಯಿಂದ ಪಶ್ಚಿಮ ಪಂಜಾಬ್ಗೆ ನೀರು ಹರಿಯುತ್ತದೆ. ಪಾಕಿಸ್ತಾನದ ವಿರೋಧಾಭಾಸದ ನಿಲುವಿನಿಂದಾಗಿ ಭಾರತದ ಇಂಜಿನಿಯರ್ಗಳು ಮಾಧೋಪುರ್ ಹೆಡ್ವರ್ಕ್ಸ್, ಫಿರೋಜ್ಪುರ್ ಮತ್ತು ಸೊಲೆಮಂಕಿ ಎಂಬ ಕಡೆಗಳಿಂದ ಹೆಡ್ವರ್ಕ್ಸ್ ಎಲ್ಲ ತೆಗೆದುಗೊಳಿಸಿದ್ರು. ಸತ್ಲಜ್ ನದಿಯ ವೈಶಿಷ್ಟ್ಯವೆಂದರೆ ಅದರ ಹರಿಯುವಿಕೆ ಒಮ್ಮೆ ಭಾರತ, ಒಮ್ಮೆ ಪಾಕಿಸ್ತಾನ ಹೀಗೆ ಬಿಟ್ಟು ಎರಡೂ ದೇಶಗಳಲ್ಲಿ ಹರಿಯುತ್ತದೆ. ಅಂದ್ರೆ ಮೊದಲಿಂದ ಪಂಜಾಬದ ಎರಡೂ ಭಾಗಗಳಲ್ಲಿ ಹರಿತಾ ಬಂದಿದೆ ಅದು. ಮಳೆಗಾಲ ಮತ್ತು ಬೇಸಿಗೆಗಳಲ್ಲಿ, ಬೇಸಿಗೆ ಅಂತಂದ್ರೆ ನೀರ್ಗಲ್ಲು, ಹಿಮಾಲಯದ ನೀರ್ಗಲ್ಲು ಕರಗುವಿಂದ ನೀರು ಬರ್ತದೆ. ನದಿಯ ಪ್ರವಾಹ ಎರಡೂ ದೇಶಗಳ ಹಲವು ಭಾಗಗಳಲ್ಲಿ ನಡುಗಡ್ಡೆಗಳನ್ನು ನಿರ್ಮಿಸುತ್ತದೆ. ಈ ನಡುಗಡ್ಡೆಗಳಿಗೂ ಪಾಕಿಸ್ತಾನ ವಿವಾದ ತಂತು. ಉಭಯ ದೇಶಗಳು ಹೆಡ್ವರ್ಕ್ಸ್ ಮೇಲೆ ಜಂಟಿ ನಿಯಂತ್ರಣದ ಪಾಕಿಸ್ತಾನದ ಪ್ರಸ್ತಾಪ ಯಾರಿಗೂ ಸ್ವೀಕಾರ ಆಗಲಿಲ್ಲ. ಹೊಸ ತಗಾದೆಯಂತೆ ರಾಡ್ಕ್ಲಿಫ್ ಆಯೋಗದಿಂದ ತನಗೆ ಅನ್ಯಾಯವಾಗಿದ್ದು ಎಲ್ಲ ಹೆಡ್ವರ್ಕ್ಸ್ ತನಗೇ ಬರುವಂತೆ ಹೊಸ ನಕ್ಷೆನೇ ತಯಾರು ಮಾಡಬೇಕು ಅಂತ ವಾಷಿಂಗ್ಟನ್ ಸಭೆಯಲ್ಲಿ ಪಾಕಿಸ್ತಾನ ವಾದ ಇತ್ತು. ಈ ಮೊದಲು 1951ರಲ್ಲಿ ಪಾಕಿಸ್ತಾನದ ಕೋರಿಕೆಯಂತೆ ಸಂಯುಕ್ತ ರಾಷ್ಟ್ರ ಸಂಘವು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂದ್ರೆ ಜಾಗತಿಕ ಬ್ಯಾಂಕ್ದೊಂದಿಗೆ, ವರ್ಲ್ಡ್ ಬ್ಯಾಂಕ್ ಚರ್ಚಿಸಿ ಅಮೆರಿಕನ್ ನೀರು ಶಾಸ್ತ್ರಜ್ಞ ಡೇವಿಡ್ ಲೆಲೆಂಥಾಲ್ ಅಂತ ಹೆಸರಿನವರನ್ನು ಶಾಸ್ತ್ರಜ್ಞರನ್ನು ಸಿಂಧೂ ಕೊಳವನ್ನು ಅಭ್ಯಸಿಸಿ ಸಲಹೆ ಸೂಚನೆ ನೀಡಬೇಕಂತ ನೇಮಿಸಿತು. ಲೆಲೆಂಥಾಲ್ ಈ ಮೊದಲು ಮೆಕ್ಸಿಕೋ, ಅಮೆರಿಕ ಮತ್ತು ಆಫ್ರಿಕಾ ಕಾಂಗೋ ಕೊಳದ ಯೋಜನೆಗಳಲ್ಲಿ ಕೆಲಸ ಮಾಡಿದ ಅನುಭವವಿತ್ತು. ಲೆಲೆಂಥಾಲ್ ಪಾಕಿಸ್ತಾನದ ಮತ್ತು ಭಾರತ ವಿವಾದಕ್ಕೆ ಸಂಬಂಧಿಸಿದ ಭಾಗಗಳಿಗೆ ಭೇಟಿ ಇತ್ತು ಆಳವಾದ ಅಭ್ಯಾಸ ಮಾಡಿದರು. ಪಾಕಿಸ್ತಾನದ 18 ಮಿಲಿಯನ್ ಎಕರೆ ಕೃಷಿ ಭೂಮಿಗೆ ಲಭ್ಯವಾಗಬೇಕಾದ ನೀರು ಅಲ್ಲದೆ ಭಾರತದ 5 ಮಿಲಿಯನ್ ಎಕರೆ ಸಿಂಧೂ ಕೊಳದ ಪ್ರದೇಶದಲ್ಲಿದ್ದು ಇನ್ನೂ 35 ಮಿಲಿಯನ್ ಎಕರೆ ನೀರಾವರಿಗೆ ಒಳಪಡಬೇಕಿದೆ ಎಂದು ತಮ್ಮ ವರದಿಯಲ್ಲಿ ಕೊಟ್ಟರು. ಈ ಸಲಹೆ ಕೂಡ ಪಾಕಿಸ್ತಾನಕ್ಕೆ ಸಮ್ಮತವಾಗಲಿಲ್ಲ. ಲೆಲೆಂಥಾಲ್ 1950ರ ದಶಕದಲ್ಲಿ ಜಾಗತಿಕ ಬ್ಯಾಂಕಿನ ಅಧ್ಯಕ್ಷರಾಗಿದ್ದ ಯೂಜಿನ್ ಬ್ಲಾಕ್ ಎನ್ನುವರು ಲೆಲೆಂಥಾಲ್ರ ಸಲಹೆಗಳನ್ನು ಭಾರತದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಲಿಯಾಖತ್ ಅಲಿ ಖಾನ್ ಅವರ ಮುಂದಿಟ್ಟರು. ಲೆಲೆಂಥಾಲ್ರ ಕರಡು ಅನೈಜಕತೆ ಮತ್ತು ತಪ್ಪುಗಳಿಂದ ಕೂಡಿದೆ ಎಂದು ಭಾರತದ ನೀರಾವರಿ ಸಚಿವಾಲಯದ ಉನ್ನತಾಧಿಕಾರಿ ಬ್ರಜ್ ಕುಮಾರ್ ನೆಹರು ಅಂದ್ರೆ BK ನೆಹರು ಅಂದ್ರೆ ಗೊತ್ತಾಗ್ತದೆ ಎಲ್ಲರಿಗೂ, BK ನೆಹರು ಸರ್ಕಾರಕ್ಕೆ ತಿಳಿಸಿದ್ರು. 1954ರಲ್ಲಿ ಪಾಕಿಸ್ತಾನದ ವಿದೇಶ ಮಂತ್ರಿ ಮೊಹಮ್ಮದ್ ಜಫರುಲ್ಲಾ ಖಾನ್ ವಾಷಿಂಗ್ಟನ್ ಸಭೆಯಲ್ಲಿ ಸತ್ಲಜ್ ನೀರಿನ ವಿಷಯದಲ್ಲಿ ಭಾರತ ಒತ್ತಡ ತಂತ್ರ ಅನುಸರಿಸುತ್ತದೆ, ಅಲ್ಲದೆ ತನ್ನ ಅಂತಾರಾಷ್ಟ್ರೀಯ ಬದ್ಧತೆಯಿಂದ ದೂರವಾಗಿ ಭಾಕ್ರಾ ಯೋಜನೆ ಪ್ರಾರಂಭಿಸಿದೆ ಎಂದು ಆರೋಪ ಮಾಡಿದರು. ಸಂಬಂಧಪಟ್ಟ ದೇಶಗಳು ಪರಸ್ಪರ ಅಸಹಕಾರ ಮನೋಭಾವ ತೋರಿದ್ರಿಂದ ಲೆಲೆಂಥಾಲ್ ಸಂಧಾನಗಳು ಅಪಯಶಸ್ವಿ ಆದವು ಅಂತ ಹೇಳ್ಬೋದು. 1958-59ರ ಸುಮಾರಿಗೆ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾದವು ಎಲ್ಲ ಕಡೆನೂ, ಪಾಕಿಸ್ತಾನ ಆಗಲಿ ಭಾರತ ಆಗಲಿ. ಪಾಕಿಸ್ತಾನದ ಅಧ್ಯಕ್ಷರಾಗಿ ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಅಧಿಕಾರ ವಹಿಸಿಕೊಂಡ್ರು. ಸೆಪ್ಟೆಂಬರ್ 1960ರಲ್ಲಿ ಪ್ರಧಾನಿ ನೆಹರು ಕರಾಚಿಗೆ ಭೇಟಿ ನೀಡಿದಾಗ ಅಯೂಬ್ ಖಾನ್ ರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದರು.
ಕಾಶ್ಮೀರ ವಿಷಯ ಬಿಟ್ಟು ಅನೇಕ ವಿಷಯಗಳಲ್ಲಿ ಅದು ಮಾತುಕತೆ ಫಲಪ್ರದವಾಯಿತೆ ಅಂತ ಹೇಳ್ಬಹುದು. ಜಾಗತಿಕ ಬ್ಯಾಂಕಿಗಂತೂ ಕಾಶ್ಮೀರ ಗಂಟಿನ ಬಗ್ಗೆ ಮನದಟ್ಟಾಗಿದ್ರಿಂದ ಅದನ್ನು ಬದಿಗಿಟ್ಟು ಸಿಂಧೂ ತಂಟೆ ಸೇರಿ ಉಳಿದ ವಿಷಯಗಳ ಕಡೆಗೆ ಗಮನ ಹರಿಸುವ ನಿರ್ಧಾರ ಕೈಗೊಂಡಿತು. ಆಗಿನ ಜಾಗತಿಕ ಬ್ಯಾಂಕ್ ಅಧ್ಯಕ್ಷ ವಿಲಿಯಂ ಇಲಿ, ನಿರಂಜನ್ ದಾಸ್ ಗುಲಾಟಿ ಮತ್ತು ಪಾಕಿಸ್ತಾನದ ಮೈನುದ್ದೀನ್ ಅವರ ಸಭೆ ಕರೆದು ಸಮಸ್ಯೆಯ ಪರಿಹಾರದ ಒಡಂಬಡಿಕೆಯ ಅಗತ್ಯತೆಯ ಸ್ಪಷ್ಟ ನಿಲುವು ಕೇಳಿದರು. ಸಭೆಯಲ್ಲಿ ಪಾಕಿಸ್ತಾನದ ಭಾಗದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಿಗೆ ಸತಲಜ್ ಕಾಲುವೆಗಳಿಂದ ಸಕ್ಕರ್ ಬ್ಯಾರೇಜ್ನಿಂದ ವಿತರಣೆ ಹೊರತಾಗಿದ್ದು ವಿಭಜನೆಯ ಮೊದಲು ವಿತರಣೆಯಾಗುತ್ತಿದ್ದ ನೀರಿನ ಪ್ರಮಾಣವನ್ನು ಚರ್ಚಿಸಲಾಯಿತು. ಏತನ್ಮಧ್ಯೆ ಪಾಕಿಸ್ತಾನದ ನೂತನ ಅಧ್ಯಕ್ಷ ಅಯೂಬ್ರಿಗೆ ತನ್ನ ಪ್ರಜೆಗಳ ಮನಸ್ಸನ್ನು ಮಿಲಿಟರಿ ಆಡಳಿತವನ್ನು ಒಪ್ಪುವಂತೆ ತಿಳಿಸಬೇಕು. ಯಾಕಂದ್ರೆ ಯಾವಾಗಲೂ ಸರ್ವಾಧಿಕಾರಿಗಳು ಮಾಡೋ ಕೆಲಸನೇ ಅದು. ಮೊದಲು ತಾವು ಆಡಳಿತ ಶುರು ಮಾಡ್ತಾರೆ, ಎಲ್ಲ ಜೋರಿನಿಂದ ಶುರು ಮಾಡಿ ನಂತರ ಅದನ್ನ ಲೆಜಿಟಿಮೇಟ್ ಮಾಡ್ಲಿಕ್ಕೆ ನೋಡುದು. ಈ ಕೆಲಸ ಯಾವಾಗಲೂ ಸರ್ವಾಧಿಕಾರಿಗಳು ಮಾಡೋ ಕೆಲಸ. ತನ್ನ ಪ್ರಜೆಗಳ ಮನಸ್ಸನ್ನು ಮಿಲಿಟರಿ ಆಡಳಿತವನ್ನು ಒಪ್ಪುವಂತೆ ತಿರುಗಿಸಬೇಕಿತ್ತು. ಅದಕ್ಕಾಗಿ ಏನೇ ಅಡೆತಡೆ ಬಂದರೂ ಸಿಂಧೂ ನೀರಿನ ಒಪ್ಪಂದ ಸಾಧಿಸಿ ತನ್ನ ವಿರೋಧಗಳ ಬಾಯಿ ಬಂದ್ ಮಾಡ್ಬೇಕಾಗಿತ್ತು ಅವ್ರಿಗೆ. ಭಾರತದಲ್ಲಿ ಕೂಡ ಹಲವು ಬೆಳವಣಿಗೆಗಳು ನಡೆದವು. ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61, ಇದು ಎರಡನೇ ಪಂಚವಾರ್ಷಿಕ ಯೋಜನೆಯ ಇದು ಪೀರಿಯಡ್ ಹಲವಾರು ಸಮಸ್ಯೆಗಳನ್ನು ಎದುರಿಸಿತು. ಈ ಸಮಯದಲ್ಲಿ ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಎಂಬ ತಜ್ಞರನ್ನು ಯೋಜನಾ ಆಯೋಗದ ಸಲಹೆಗಾರನಾಗಿ ಪ್ರಧಾನಿ ನೆಹರು ಅವರು ನೇಮಿಸಿದರು. ಕೃಷಿಯೊಂದಿಗೆ ಕೈಗಾರಿಕಾ ಅಭಿವೃದ್ಧಿಗೆ ಒತ್ತು ಕೊಡಲು ಮಹಲ್ನೋಬಿಸ್ ಪ್ರೇರೇಪಿಸಿದರು. ವಿದೇಶಿ ವಿನಿಮಯ ಕೊರತೆ, ಹಣದುಬ್ಬರ, ಆಹಾರ ವಸ್ತುಗಳ ಬೆಲೆ ಏರಿಕೆ ಇತ್ಯಾದಿಗಳು ಎರಡನೇ ಯೋಜನೆಯ ಯಶಸ್ಸಿಗೆ ಅಡ್ಡಿಯಾದವು. ಈ ಕಾರಣದಿಂದ ಆಗ ಭಾರತದ ವಿದೇಶಿ ಸಹಾಯದ ಅಗತ್ಯತೆ ಕಂಡು ಬಂತು. ಇಂಥ ಪರಿಸ್ಥಿತಿಯಲ್ಲಿ ಜಾಗತಿಕ ಬ್ಯಾಂಕ್ ಮತ್ತು ಪಶ್ಚಿಮ ರಾಷ್ಟ್ರಗಳ ಒತ್ತಡದಿಂದಾಗಿ ಸಿಂಧೂ ಒಪ್ಪಂದಕ್ಕೆ ನೆಹರು ಅಣಿಯಾದರು. ಕೊನೆಗೂ ಸಿಂಧೂ ಕಣಿವೆ ನೀರಿನ ಹಂಚಿಕೆ ಒಪ್ಪಂದಕ್ಕೆ ಸಹಿ ಬೀಳುವ ಮುಹೂರ್ತ ಸನ್ನಿಹಿತವಾಯಿತು. ಅದರಂತೆ ಸೆಪ್ಟೆಂಬರ್ 19ನೇ ತಾರೀಕು 1960ನೇ ಇಸ್ವಿ ಇದು ಈ ಒಪ್ಪಂದ ಜಾರಿಗೆ ಬಂತು. ಈಗ ಒಪ್ಪಂದದ ಪ್ರಮುಖ ಅಂಶಗಳನ್ನು ನೋಡೋಣ. ಸಿಂಧೂ ಕಣಿವೆ ನದಿಗಳಂದರೆ 6 ನದಿಗಳು, ಸಿಂಧೂ ನದಿ ಮತ್ತು ಅದರ ಪ್ರಮುಖ ಉಪನದಿಗಳು. ಅದರಲ್ಲಿ 2 ಭಾಗ, ಪಶ್ಚಿಮ ಭಾಗದ ನದಿಗಳು, ಪೂರ್ವ ಭಾಗದ ನದಿಗಳು. ಪಶ್ಚಿಮ ಭಾಗದ ನದಿಗಳು ಸಿಂಧೂ, ಚೆನಾಬ್ ಮತ್ತು ಝೆಲಂ. ಪೂರ್ವ ಭಾಗದ ನದಿಗಳು ಸತ್ಲಜ್, ರಾವಿ ಮತ್ತು ಬಿಯಾಸ್. ಇದರ ಜೊತೆಗೆ ಇವೆಲ್ಲ ನದಿಗಳ ಮೇಲೆ ಹಕ್ಕು ಹೇಗೆ? ಪಶ್ಚಿಮ ಭಾಗ ಪೂರ್ಣ ಪಾಕಿಸ್ತಾನಕ್ಕೆ, ಭಾರತದಲ್ಲಿ ಹರಿಯುವ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಮಾತ್ರ ಭಾರತದಲ್ಲಿ ಹರಿಯುವ ಪ್ರದೇಶಕ್ಕೆ, ಉಳಿದದ್ದೆಲ್ಲ ಪೂರ್ತಿ ಹಕ್ಕು ಪಾಕಿಸ್ತಾನಕ್ಕೆ ವಹಿಸಿತು. ಪೂರ್ವ ಭಾಗದ ನದಿಗಳ ಮೇಲೆ ಭಾರತದ ಸಂಪೂರ್ಣ ಹಕ್ಕು. ಇದು ಒಡಂಬಡಿಕೆಯ ವಿಷಯ. ಉಭಯ ದೇಶಗಳ ನದಿ ನೀರಿನ ಸಮಿತಿಗಳು ವರ್ಷಕ್ಕೊಂದಾವರ್ತಿ ಸೇರಿ ಸಮಸ್ಯೆಗಳ ಚರ್ಚೆ ಮಾಡುವುದು. ಆಮೇಲೆ ಮುಂದಿನ ಪಾಯಿಂಟ್ ಅಂದ್ರೆ 5 ವರ್ಷಗಳಿಗೊಮ್ಮೆ ಜಂಟಿ ನಿರೀಕ್ಷಣೆ ಕೈಗೊಳ್ಳುವುದು. ಆಮೇಲೆ ಮುಂದಿನ ಇದರಲ್ಲಿ ಮುಂದುವರೆದ ಭಾಗವಾಗಿ ಒಪ್ಪಂದದ ಜಾರಿಗೆ ಮತ್ತು ಪರಸ್ಪರ ಮಾಹಿತಿಯ ಸಹಕಾರಕ್ಕಾಗಿ ಉಭಯ ದೇಶಗಳು ತಮ್ಮ ಕಮಿಷನರ್ಗಳನ್ನೊಳಗೊಂಡ ಆಯೋಗ ರಚಿಸುವುದು. ಉಭಯ ದೇಶಗಳು ನದಿ ನೀರಿನ ಹರಿಯುವಿಕೆ ಮತ್ತು ಉಪಯೋಗದ ಅಂಕಿಅಂಶಗಳನ್ನು ಹಂಚಿಕೊಳ್ಳುವುದು. ನದಿಗಳ ಮೇಲ್ಮಟ್ಟದ ದೇಶವಾದ ಭಾರತ ಪಶ್ಚಿಮ ಭಾಗದ ನದಿಗಳ ನೀರಿನ ಸಂಗ್ರಹದ ಮಿತಿ ಪಾಲಿಸಬೇಕು. ಭಾರತ ತಾನು ಪೂರ್ವದ ನದಿಗಳನ್ನು ಬಳಸಿ ಉಳಿದು ಬಿಡುವ ನೀರಿನ ಮೇಲಿನ ಹಕ್ಕು ಪಾಕಿಸ್ತಾನಕ್ಕಿದೆ. ಯಾವ ಮಿತಿ ಇಲ್ಲದೆ ಪಾಕಿಸ್ತಾನ ಅದನ್ನು ಬಳಸಬಹುದು. ತಂಟೆ ತಕರಾರುಗಳೇನಾದರೂ ಉದ್ಭವಿಸಿದಲ್ಲಿ ಉಭಯ ದೇಶಗಳು ಈ ರೀತಿ ಕ್ರಮ ಕೈಗೊಳ್ಬೇಕು. ಒಂದೇ ಹಂತದಲ್ಲಿ ಆಯೋಗದ ವ್ಯಾಪ್ತಿಯಲ್ಲೇ ಬರುವ ಅಧಿಕಾರದಲ್ಲಿ ತಕರಾರುಗಳ ವಿಲೇವಾರಿ.
ಎರಡನೇ ಹಂತದಲ್ಲಿ ಜಾಗತಿಕ ಬ್ಯಾಂಕಿನ ಅಧಿಕಾರದಲ್ಲಿ ಬರುವ ತಕರಾರುಗಳ ವಿಲೇವಾರಿ. ಮೂರನೇ ಹಂತದಲ್ಲಿ ಹೆಚ್ಚು ಕಠಿಣ ತಕರಾರುಗಳಿದ್ದಲ್ಲಿ ನ್ಯಾಯಿಕ ಪ್ರಾಧಿಕರಣ ಅಂದ್ರೆ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ವಿಲೇವಾರಿ ಅಧಿಕಾರ. ಇದಾದ್ಮೇಲೆ ಒಪ್ಪಂದ ಆದ್ಮೇಲೆ ಏನು ಬೆಳವಣಿಗೆ ಆಯ್ತು ಅಂತ ನೋಡೋಣ. ಈಗ ಸಿಂಧೂ ಕೊಳ್ಳದ ನದಿ ನೀರಿನ ಒಪ್ಪಂದ ಏರ್ಪಟ್ಟ ಮೇಲೆ ಪಾಕಿಸ್ತಾನವು ಪಶ್ಚಿಮ ನದಿಗಳಾದ ಚೆನಾಬ್ ಮತ್ತು ಝೇಲಂಗಳಿಂದ ನೀರಾವರಿ ಕಾಲುವೆಗಳನ್ನು ನಿರ್ಮಿಸಲು ಹೆಡ್ವರ್ಸ್ ಮತ್ತು ಬ್ಯಾರೇಜುಗಳ ನಿರ್ಮಾಣ ಇತ್ಯಾದಿಗಳಿಗೆ ಒಟ್ಟು ಅಂದಾಜು $893.5 ಮಿಲಿಯನ್ ಯೋಜನೆಯನ್ನು ಜಾಗತಿಕ ಬ್ಯಾಂಕ್ ಅವರಿಗೆ ಮಂಜೂರು ಮಾಡಿತು. ಒಟ್ಟು ಇದು ಯೋಜನಾ ವೆಚ್ಚ. ಅದರಲ್ಲಿ ಏನಾಗಿತ್ತು, $173.8 ಮಿಲಿಯನ್ ಭಾರತ ಕೊಡಬೇಕು. ಯಾಕಂದ್ರೆ ಕೆನಾಲ್ ಆಲ್ರೆಡಿ ಇವ್ರ ಕಡೆ ಉಳಿದಿದ್ದು, ಇದು ಹೆಡ್ವರ್ಸ್ ಉಳಿದಿದ್ದು, ಅವ್ರಿಗೆ ಕೆನಾಲ್ ಹೊಸದಾಗಿ ಮಾಡಬೇಕು ಅಂತ ತಿಳ್ಕೊಂಡು ಭಾರತ ಕೂಡ ಸ್ವಲ್ಪ ಪಾಕಿಸ್ತಾನಕ್ಕೆ $173.8 ಮಿಲಿಯನ್ ಕೊಡಬೇಕು ಅಂತ ಆಯ್ತು. ಆರಂಭದಲ್ಲಿ ಉಭಯ ದೇಶಗಳ ಪ್ರಮುಖ ಪತ್ರಿಕೆಗಳು ಒಪ್ಪಂದವನ್ನು ಶ್ಲಾಘಿಸಿದವು. ಪ್ರಧಾನಿ ನೆಹರು ಒಂದು ಪತ್ರಿಕಾ ಹೇಳಿಕೆ ನೀಡಿ, ತೆರೆದ ಹೃದಯಗಳು ಮತ್ತು ಮನಸ್ಸುಗಳು ಎಂಥ ಕಠಿಣ ಸಮಸ್ಯೆಗಳನ್ನಾದರೂ ಬಗೆಹರಿಸಬಲ್ಲವು ಎಂದು ಹೇಳಿದರು. ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್, ಒಪ್ಪಂದವು ದೇಶಗಳ ನಡುವಿನ ಬೇರೆಲ್ಲ ವ್ಯಾಜ್ಯಗಳನ್ನು ಬಗೆಹರಿಸುವಲ್ಲಿ ಸಹಕಾರಿಯಾಗುವುದು ಅಂತ ಹೇಳಿದರು. ಭಾರತದ ಅಂದಿನ ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಮಂತ್ರಿ ಎಸ್.ಕೆ. ಪಾಟೀಲ್ ಅಂತಿದ್ರು. ಅವಾಗ ಎಸ್.ಕೆ. ಪಾಟೀಲ್ ಅವರು 1962 ಅಷ್ಟೊತ್ತಿಗೆ ರಾವಿ, ಸತ್ಲಜ್, ಬಿಯಾಸ್ಗಳಿಂದ ಭಾರತ ಹೆಚ್ಚಿನ ಪ್ರಮಾಣದ ನೀರು ಪಡೆಯುವುದೆಂದು ಹೇಳಿಕೆ ಕೊಟ್ಟರು. ಒಪ್ಪಂದದ ವಿಷಯದಲ್ಲಿ ವಿರೋಧಾತ್ಮಕ ಹೇಳಿಕೆಗಳು ಇದ್ದೇ ಇದ್ದವು. ಭಾರತದ ಲೋಕಸಭೆಯಲ್ಲಿ ಆಡಳಿತ ಪಕ್ಷದ ಸದಸ್ಯರು ಬಹಳಷ್ಟು ಗಲಾಟೆ ಮಾಡಿದರು. ಇದು ತುಷ್ಟೀಕರಣ ಮತ್ತು ಶರಣಾಗತಿಯ ಒಂದು ಉದಾಹರಣೆ ಅಂತ ಬಣ್ಣಿಸಿದರು. ಅದರಲ್ಲೂ ಅವರ ಪಾಕಿಸ್ತಾನದ ಕಾಲುವೆಗಳ ನಿರ್ಮಾಣಕ್ಕೆ ನಮ್ಮ ಬೊಕ್ಕಸದಿಂದ ದುಡ್ಡು ಕೊಡಲು ಒಪ್ಪಿಕೊಂಡಿರುವುದಕ್ಕೆ ಮತ್ತು ಸಂಪರ್ಕ ಕಾಲುವೆಗಳನ್ನು ಪಾಕಿಸ್ತಾನ ನಿರ್ಮಿಸಿಕೊಳ್ಳುವವರಿಗೆ ಆಗುವವರಿಗೆ ಅಂದರೆ 10 ವರ್ಷಗಳ ಅವಧಿಗೆ ನಮ್ಮ ಪಾಲಿನ ನದಿಗಳಾದ ರಾವಿ, ಸತ್ಲಜ್ಗಳಿಂದ ಅವರಿಗೆ ನೀರು ಹರಿಸುವುದು ಒಪ್ಪಿರುವುದು ಮೂರ್ಖತನದ ವಿಚಾರ ಅಂತ ಟೀಕಿಸಿದರು. ಪಾಕಿಸ್ತಾನದಲ್ಲಿ ಪ್ರಥಮ ಪ್ರಧಾನಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಸಹೋದರಿ ಫಾತಿಮಾ ಜಿನ್ನಾ ಅವರು ಏನು ಹೇಳಿದ್ರಂದ್ರೆ, ಸಂಪೂರ್ಣ ಸಿಂಧೂ ಕೊಳ್ಳದ ಮೇಲೆ ಪಾಕಿಸ್ತಾನದ ಹಕ್ಕಿಗೆ ಚ್ಯುತಿ ಬಂದಿದೆ ಎಂದರು. ಶಾಮ್ಸುಲ್ ಮುಲ್ಕ್ ಎಂಬ ನಿವೃತ್ತ ಹೈಡ್ರಾಲಿಕ್ ಇಂಜಿನಿಯರ್ ಪಾಕಿಸ್ತಾನದವರು ಒಪ್ಪಂದದಲ್ಲಿ ತನ್ನತನವನ್ನು ಪಾಕಿಸ್ತಾನವು ಭಾರತಕ್ಕೆ ಮಾರಿಕೊಂಡಿದೆ ಅಂತ ಹೇಳಿಕೊಟ್ರು. ಹೀಗೆ ಉಭಯ ದೇಶಗಳಲ್ಲಿ ಪರ ವಿರೋಧ ಹೇಳಿಕೆಗಳು ನಡೆದವು. ಇಂದಿಗೂ ಒಂದಿಲ್ಲ ಒಂದು ರೀತಿಯಿಂದ ವಿವಾದಗಳು ನಡೆಯುತ್ತಲೇ ಇವೆ ಅಂತ ಗೊತ್ತಿದೆ ಎಲ್ಲರಿಗೂ. ಈಗ ಈ ಸಿಂಧೂ ನದಿದು ಇದು ಆಯ್ತು. ಸಿಂಧೂ ಕೊಳ್ಳದ್ದು ಒಂದು ವ್ಯಾಜ್ಯದ್ದು ನಾವು ನೋಡಿದೀವಿ. ಈಗ ಪೂರ್ವ ಭಾಗಕ್ಕೆ ಬರೋಣ. ಬಂಗಾಲಕ್ಕೂ ಕೂಡ ಕೆಲವೊಂದು ನೀರಿನ ತಂಟೆ ಇದ್ದು, ವಿಭಜಿತ ಬಂಗಾಲ ನದಿಗಳ ತಂಟೆ. ಸ್ವಾತಂತ್ರ್ಯ ನೀಡುವಾಗ ಬ್ರಿಟಿಷರು ಭಾರತವನ್ನು ವಿಭಜಿಸಿ ಭಾರತ ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳನ್ನು ಮಾಡಿದರು. ಅದರಲ್ಲಿ ಪಾಕಿಸ್ತಾನವು 2 ಭಾಗಗಳನ್ನು ಒಳಗೊಂಡಿತ್ತು. ಭಾರತದ ವಾಯುವ್ಯದಲ್ಲಿ ಒಂದು ಪೂರ್ವದಲ್ಲಿ ಇನ್ನೊಂದು. ಪೂರ್ವ ಭಾಗ ಅಖಂಡ ಬಂಗಾಲ ಪ್ರಾಂತದ ವಿಭಜನೆಯಿಂದ ಆದದ್ದು. ಬಂಗಾಲದ ಪಶ್ಚಿಮ ಭಾಗ ಭಾರತದ ಪ್ರಾಂತವಾಗಿ ಉಳಿದರೆ ಪೂರ್ವ ಬಂಗಾಲವು ಪಾಕಿಸ್ತಾನದ ಭಾಗವಾಗಿ ನಂತರ ಪೂರ್ವ ಪಾಕಿಸ್ತಾನ ಎಂದು ಕರೆಯಲ್ಪಟ್ಟಿತು. ಬಂಗಾಲವು ಸೆಣಬು ಅಂದ್ರೆ ಜೂಟ್ ಬೆಳೆ ಮತ್ತು ಸೆಣಬಿನ ಉದ್ಯಮಕ್ಕೆ ಹೆಸರುವಾಸಿ. ಪೂರ್ವ ಪಶ್ಚಿಮ ಬಂಗಾಲಗಳ ಎರಡಕ್ಕೂ ಸೆಣಬು ಉದ್ಯಮ ಜನರಿಗೆ ಉದ್ಯೋಗ, ವ್ಯಾಪಾರ, ವಹಿವಾಟು ಎಲ್ಲ ಒದಗಿಸಿತ್ತು. 2 ಭಾಗಗಳ ಭಾಷೆ ಬಂಗಾಲಿ. ಪರಸ್ಪರ ಸಹಜ ಮುಕ್ತ ವ್ಯಾಪಾರ ವ್ಯವಹಾರಗಳಿದ್ದವು. 1948ರಲ್ಲಿ ಅಯೂಬ್ ಖಾನ್ ಮುಕ್ತ ವ್ಯಾಪಾರಕ್ಕೆ ಅನುಮತಿ ನಿರಾಕರಿಸಿ ಅದನ್ನು ಸ್ಥಗಿತಗೊಳಿಸಿದರು. ಬಂಗಾಲದ 2 ಭಾಗಗಳು ಗಡಿಯೊಂದಿಗೆ ಕೆಲವು ನದಿಗಳ ಸಂಬಂಧವನ್ನು ಹೊಂದಿವೆ. ಅತ್ಯಂತ ಮಹತ್ವದ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಭಾರತ ಮತ್ತು ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶ ಎರಡರಲ್ಲೂ ಪ್ರಮುಖವಾಗಿವೆ. 2510 ಕಿಲೋಮೀಟರ್ ಉದ್ದದ ಗಂಗಾ ಭಾರತ
ಉತ್ತರಾಖಂಡದ ಗೋಮುಖ ಗಂಗೋತ್ರಿಯಲ್ಲಿ ಆಗಮಿಸಿ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಹರಿದು ಪೂರ್ವ ಬಂಗಾಳವನ್ನು ಪ್ರವೇಶಿಸುವ ಮೊದಲು ಎರಡು ಪ್ರಮುಖ ಶಾಖೆಗಳನ್ನಾಗಿ ವಿಭಜಿತವಾಗುತ್ತದೆ. ಭಾಗೀರಥಿ ಹುಗ್ಲಿ ನಾಮಾಂಕಿತ ಒಂದು ಶಾಖೆ ಪಶ್ಚಿಮ ಬಂಗಾಳದಲ್ಲಿ ದಕ್ಷಿಣಕ್ಕೆ ಹರಿದು ಕಲ್ಕತ್ತಾ ಹತ್ತಿರದಿಂದ ಮುಂದೆ ಸಾಗಿ ಬಂಗಾಳ ಕೊಡ್ಲಿಯನ್ನು ಸೇರುತ್ತದೆ. ಇನ್ನೊಂದು ಪ್ರಮುಖ ಶಾಖೆ ಪದ್ಮಾ ಅಂತರಕ್ಕೆ ಆಗ್ನೇಯ ದಿಶೆಯಲ್ಲಿ ಸಾಗಿ ಪೂರ್ವ ಬಂಗಾಳ, ಇಂದಿನ ಬಾಂಗ್ಲಾದೇಶ ಪ್ರವೇಶಿಸುತ್ತದೆ. ಮತ್ತೊಂದು ದೊಡ್ಡ ನದಿಯಾದ ಬ್ರಹ್ಮಪುತ್ರ ಮಾನಸ ಸರೋವರದ ಪೂರ್ವದ ಟಿಬೆಟ್ನಲ್ಲಿ ಉಗಮಿಸಿ ಪೂರ್ವಕ್ಕೆ ಮತ್ತು ಈಶಾನ್ಯ ಭಾರತದಲ್ಲಿ ಹರಿದು ಅಸ್ಸಾಂ ಮೂಲಕ ಅದಕ್ಕೆ ಅಸ್ಸಾಂಕ್ಕಿಂತ ಮೊದಲು ಈ ಅರುಣಾಚಲ ಪ್ರದೇಶ, ಅಸ್ಸಾಂ ಮೂಲಕ ಬಾಂಗ್ಲಾದೇಶವನ್ನು ಹರಿದು ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತದೆ. ನಂತರ ಪದ್ಮಾ ಮತ್ತಿತರ ಉಪನದಿಗಳೊಂದಿಗೆ ಸಂಗಮವಾಗಿ ಮೇಘನಾ ಎಂದು ಕರೆಸಿಕೊಳ್ಳುತ್ತದೆ. ನಂತರ ಬಂಗಾಳ ಉಪಸಾಗರದಲ್ಲಿ ವಿಲೀನವಾಗುತ್ತದೆ. ಭೂಮಿಯ ಸ್ವರೂಪವು ಭೂಗೋಳದ ಆಯಾ ಭಾಗಗಳಲ್ಲಿ ಬೇರೆ ಬೇರೆ ಅದರಿಂದ ನದಿಗಳು ಬೇರೆ ಬೇರೆ ತರ ಇರ್ತವೆ. ಅದರಂತೆ ಅಂತಾರಾಷ್ಟ್ರೀಯ ನದಿ ನೀರಿನ ತಂಟೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆ ಆಗಿರ್ತದೆ. ಭಾರತದ ಉತ್ತರ ಮತ್ತು ವಾಯವ್ಯ ಪ್ರದೇಶಗಳು ಹಿಮಾಲಯ ಪರ್ವತ ಕಣಿವೆಗಳಿಂದ ಕೂಡಿದರೆ ಪೂರ್ವ ಭಾಗದ ನದಿಗಳ ಮುಖಜ ಡೆಲ್ಟಾ ಪ್ರದೇಶವಾಗಿದೆ. ನೀವು ಯಾವ್ದು ಕೇಳಿದ್ರೋ ಇಲ್ಲ ಗೊತ್ತಿಲ್ಲ, ಕರ್ಣಫುಲಿ ಅಂತ ಒಂದು ನದಿ ಇದೆ. ಕರ್ಣಫುಲಿ ನದಿ ಭಾರತದ ಈಶಾನ್ಯ ಪೂರ್ವದಲ್ಲಿ ಪಶ್ಚಿಮ ಬ್ರಹ್ಮಪುತ್ರ ಗಂಗಾಗಳೊಂದಿಗೆ ಇನ್ನೊಂದು ನದಿ. ಗಂಗಾ ಬ್ರಹ್ಮಪುತ್ರಗಳಷ್ಟು ದೊಡ್ಡದಲ್ಲ ಅದು. ಕರ್ಣಫುಲಿ ಈಶಾನ್ಯ ಭಾರತ ಮತ್ತು ಉತ್ತರ ಬಂಗಾಳದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದಿದೆ. ಮಿಜೋರಾಂ ರಾಜ್ಯದಲ್ಲಿ ಉಗಮಿಸಿ ಆಗ್ನೇಯ ದಿಶೆಯಲ್ಲಿ ಹರಿದು ಬಾಂಗ್ಲಾದೇಶದ ಚಿತ್ತಗಾಂಗ್ ಅಂದ್ರೆ ಈಗ ಚಟ್ಟೋಗ್ರಾಮ್ ಅಂತಾರೆ ಅದಕ್ಕೆ, ಬೆಟ್ಟ ಗುಡ್ಡಗಳಲ್ಲಿ ಕ್ರಮಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಪೂರ್ವ ಪಾಕಿಸ್ತಾನವು 1957ರಿಂದ 1962ರವರೆಗೆ ಜಲ ವಿದ್ಯುತ್ ಯೋಜನೆಗಾಗಿ ಭಾರತದ ಗಡಿಯಿಂದ 30 ಕಿಲೋಮೀಟರ್ ದೂರದಲ್ಲಿ ಕರ್ಣಫುಲಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿತು. ಅಣೆಕಟ್ಟೆ ಏನಾಯ್ತು ಅಂದ್ರೆ ಅದು ಯಾವುದೇ ಆದ ತಗ್ಗು ಪ್ರದೇಶ ಇರುವಾಗ ಅಣೆಕಟ್ಟೆ ಹಿನ್ನೀರು ಬಂದೇ ಬರೋದು. ಅಣೆಕಟ್ಟೆ ಹಿನ್ನೀರು ಪೂರ್ವ ಪಾಕಿಸ್ತಾನದ ಭಾಗವಲ್ಲದೆ ಮಿಜೋರಾಂನ ಹಲವಾರು ಚದರ ಕಿಲೋಮೀಟರ್ ಪ್ರದೇಶವನ್ನು ಮುಳುಗಡೆ ಮಾಡಿತು. ಯೋಜನೆಯಿಂದ ಉತ್ಪಾದಿಸುವ ವಿದ್ಯುತ್ ಅನ್ನು ಭಾರತದೊಂದಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಂಚಿಕೊಳ್ಳಲು ಪೂರ್ವ ಪಾಕಿಸ್ತಾನ ಒಪ್ಪಿದ್ದರಿಂದ ಭಾರತ ಅಂತ ಪ್ರತಿಭಟನೆಯನ್ನು ಕೈಗೊಳ್ಳಲಿಲ್ಲ. ಅಲ್ಲಿಗೆ ಆ ಸಮಸ್ಯೆ ಬಿಟ್ಟು ಮುಗಿತು ಅಂತ ತಿಳ್ಕೊಬಹುದು. ಇನ್ನು ಮುಂದೆ ದೊಡ್ಡದೊಂದು ಫರಕ್ಕಾ ಬ್ಯಾರೇಜ್ ಬಗ್ಗೆ. ಫರಕ್ಕಾ ಬ್ಯಾರೇಜ್ ಭಾರತವು ಪಶ್ಚಿಮ ಬಂಗಾಳದ ಮಾಲ್ಡಾ, ಮುರ್ಷಿದಾಬಾದ್ ಹತ್ತಿರ ಅಂದರೆ ಗಂಗಾ ನದಿ ಎರಡು ಪ್ರತ್ಯೇಕ ಶಾಖೆಗಳಾಗಿ ವಿಭಜಿಸುವ ಮೊದಲು ಫರಕ್ಕಾ ಎಂಬ ಗ್ರಾಮದ ಹತ್ತಿರ ಒಂದು ಬ್ಯಾರೇಜ್ ನಿರ್ಮಿಸಿ ಗಂಗೆಯ ಭಾಗೀರಥಿ ಹುಗ್ಲಿ ಶಾಖೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸಲು ಯೋಜಿಸಿತು. ಪ್ರತಿ ಸೆಕೆಂಡ್ಗೆ ಸುಮಾರು 12,000 ಕ್ಯೂಬಿಕ್ ಮೀಟರ್ಗಳಷ್ಟು ನೀರನ್ನು ಬೇಸಿಗೆ ಅಂದ್ರೆ ಜನವರಿಯಿಂದ ಮೇ ಹರಿಸುವ ಯೋಜನೆ 1858ರಲ್ಲೇ ಬ್ರಿಟಿಷ್ ಕಾಲದಲ್ಲಿ ಸರ್ ಆರ್ಥರ್ ಕಾಟನ್ ಅಂತ ತಜ್ಞರಿದ್ರು. ಅವರ ಸಲಹೆಯಂತೆ ಈ ಯೋಜನೆಯ ವಿಚಾರ ಮಾಡಿತ್ತು. ಪಾಕಿಸ್ತಾನದಿಂದ ಸಾಕಷ್ಟು ಪ್ರತಿಭಟನೆಗಳನ್ನು ಎದುರಿಸಿ ಕೊನೆಗೂ 1964ರಲ್ಲಿ ಫರಕ್ಕಾ ಬ್ಯಾರೇಜ್ ನಿರ್ಮಾಣ ಕಾರ್ಯ ಆರಂಭವಾಯಿತು. ಪದೇ ಪದೇ ಪ್ರವಾಹದಿಂದ ಉಂಟಾಗುವ ತೊಂದರೆ ನಿವಾರಿಸುವುದಕ್ಕೆ ಫರಕ್ಕಾ ಯೋಜನೆ ಆಗುವುದೆಂದು ಪಾಕಿಸ್ತಾನಕ್ಕೆ ಮನವರಿಕೆಯಾಯಿತು. ಗಂಗೆಯ 95% ಜಲಾನಯನ ಪ್ರದೇಶ ಭಾರತದಲ್ಲೇ ಇರೋದ್ರಿಂದ ಅದನ್ನು ಅಂತಾರಾಷ್ಟ್ರೀಯ ನದಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತಜ್ಞರ ಅಭಿಮತ ಕೂಡ ಅದೇ ಆಗಿತ್ತು. ಪಶ್ಚಿಮ ಬಂಗಾಳದ ಬದಲಾದ ರಾಜಕೀಯ ಸನ್ನಿವೇಶ ಕೂಡ
ಯೋಜನೆ ತ್ವರಿತವಾಗಿ ಕಾರ್ಯಗೊಳಿಸಲು ಕಾರಣವಾಯಿತು. ತಂಟೆ ಬಗೆಹರಿಸಿದಂತಲೂ ಅದು ತಾತ್ಕಾಲಿಕವಾಗಿ ಬಗೆಹರಿದಿತ್ತು. 1971ರಲ್ಲಿ ಪಾಕಿಸ್ತಾನದ ಹಿಡಿತದಿಂದ ಪೂರ್ವ ಪಾಕಿಸ್ತಾನ ವಿಮೋಚನೆಗೊಂಡು ಬಾಂಗ್ಲಾದೇಶ ಉದಯವಾಯಿತು. ನಂತರದಲ್ಲಿ ಬಾಂಗ್ಲಾದೇಶದಲ್ಲಿ ಸೇನಾ ಕ್ರಾಂತಿ, ರಾಜಕೀಯ ಬದಲಾವಣೆಗಳು ಸಂಭವಿಸಿದವು. ಇನ್ನೊಂದು ತೀಸ್ತಾ ಅಂತ ಒಂದು ನದಿ, ತೀಸ್ತಾ ಅಂತ ಕೇಳಿರ್ಬೋದು. ತೀಸ್ತಾ ನದಿ ಹೆಸರಿನ ಭಾರತ ಬಾಂಗ್ಲಾದೇಶಗಳಲ್ಲಿ ಹರಿಯುವ ಸಣ್ಣ ನದಿಯನ್ನು ಕೂಡ ಫರಾಕ್ಕದೊಂದಿಗೆ ತಗಾದೆಯನ್ನು ಸೇರಿಸಲು ಬಾಂಗ್ಲಾದೇಶ ಪ್ರಯತ್ನಿಸಿತು. ಸುಮಾರು 2 ದಶಕಗಳಿಂದ ವಾಜ್ಯ ಮುಂದುವರೆದು ಕೊನೆಗೂ 1996-97ರಲ್ಲಿ ಉಭಯತರಿಗೂ ಸಮ್ಮತವಾಗುವಂತೆ ಫರಕ್ಕಾ ಅಣೆಯಿಂದ ನೀರು ಬಳಸುವ ಒಪ್ಪಂದ ಏರ್ಪಟ್ಟಿತು. ಉಪನದಿಗಳಾದ ತೀಸ್ತಾ, ಕುಶಿಯಾರ್, ಫೇನಿ ಮತ್ತು ಗಂಗಾ ನದಿ ವ್ಯವಸ್ಥೆಯಲ್ಲಿ ಬೇಸಿಗೆ ಹೊರತಾಗಿ ಅಂತ ಸಮಸ್ಯೆಯನ್ನು ಉಂಟಾಗುವುದಿಲ್ಲ. ಜನವರಿಯಿಂದ ಮೇ ಬೇಸಿಗೆಯ 4 ತಿಂಗಳು ಫರಕ್ಕಾ ಅಣೆಯಿಂದ ಪ್ರತಿ 10 ದಿನಗಳ ಅಂತರದಲ್ಲಿ 35,000 ಕ್ಯೂಸೆಕ್ ನೀರನ್ನು ಭಾರತ ಮತ್ತು ಬಾಂಗ್ಲಾದೇಶಗಳು ಬಾರಿ ಬಳಸಿಕೊಳ್ಳಬೇಕು ಅಂತ ಒಡಂಬಡಿಕೆ ಆಯ್ತು. ಈ ಒಪ್ಪಂದದ ಸಮಯದಲ್ಲಿ ಭಾರತದ ಪ್ರಧಾನಿಯಾಗಿದ್ದವರು ನಮ್ಮ ಶ್ರೀ HD ದೇವೇಗೌಡರು ಮತ್ತು ಬಾಂಗ್ಲಾದೇಶದ ಪ್ರಧಾನಿ ಶ್ರೀಮತಿ ಶೇಖ್ ಹಸೀನಾ. ಸಿಂಧೂ ನದಿ ಕಣಿವೆಯ ಪಾಕಿಸ್ತಾನ ಮತ್ತು ಭಾರತದ ನೀರಿನ ಹಂಚಿಕೆ ವ್ಯಾಜ್ಯವು ಪೂರ್ವದ ಫರಕ್ಕಾ ಅಣೆ ತಂಟೆಯ ಮುಂದೆ ಬಲು ಜಟಿಲ ಅಂತ ಹೇಳ್ಬೋದು. ಸ್ವಾತಂತ್ರ್ಯಕ್ಕೂ ಮೊದಲು ಎಲ್ಲವೂ ಬ್ರಿಟಿಷ್ ಭಾರತವೇ ಆಗಿತ್ತು. ನದಿಗಳ ನೀರು ನಿಯಂತ್ರಣ ಒಂದೇ ಕೇಂದ್ರ ಸರ್ಕಾರದ ಅಧೀನದಲ್ಲಿತ್ತು. ಸ್ವಾತಂತ್ರ್ಯದ ನಂತರ ಯಾವಾಗ ದೇಶ ವಿಭಜಿತವಾಯಿತೋ ಅಂದಿನಿಂದಲೇ ಎರಡೂ ದೇಶಗಳಲ್ಲಿ ಹರಿಯುವ ನದಿಗಳು ಅಂತಾರಾಷ್ಟ್ರೀಯವಾದವು. 1948ರಿಂದ ಎಷ್ಟೋ ಕಸರತ್ತುಗಳು, ಪ್ರಯತ್ನಗಳು ನಡೆದವು. ಸಂಯುಕ್ತ ರಾಷ್ಟ್ರ ಸಂಘ, ಅಮೆರಿಕ, ಬ್ರಿಟನ್, ಕೆನಡಾ ಇತ್ಯಾದಿ ದೇಶಗಳೆಲ್ಲ ಸೇರಿ ಸಮಸ್ಯೆ ಪರಿಹಾರದಲ್ಲಿ ಪಾಲ್ಗೊಂಡಿದ್ದವು. ಅನೇಕ ತಜ್ಞರು ಸಲಹೆ ಸೂಚನೆಗಳನ್ನು ನೀಡಿದರು. ಸಂಬಂಧಪಟ್ಟ ಉಭಯತರಿಗೂ ತೃಪ್ತಿ ಇಲ್ಲದಿದ್ದರೂ ಸಿಂಧೂ ಕೊಳ್ಳದ ನೀರಿನ ಒಪ್ಪಂದ 1960ರಲ್ಲಿ ಏರ್ಪಟ್ಟಿತು. ಜಮ್ಮು ಮತ್ತು ಕಾಶ್ಮೀರವನ್ನು ತನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳಬೇಕೆಂದು ಪಾಕಿಸ್ತಾನ ಭಾರತದೊಂದಿಗೆ ಹಲವು ಬಾರಿ ಘರ್ಷಣೆಗಳಿದ್ದದ್ದು ಮತ್ತು ಸೋಲುಕೊಂಡದ್ದು ಎಲ್ಲರಿಗೂ ತಿಳಿದ ವಿಷಯ. ನೇರ ಯುದ್ಧಗಳಲ್ಲಿ ತನಗೆ ಜಯ ಅಸಾಧ್ಯ ಎಂದು ಮನಗಂಡ ಪಾಕಿಸ್ತಾನ ಕೆಲ ದೇಶಗಳಿಂದ ಬದಲಿ ಪ್ರತಿನಿಧಿ ಅಂದ್ರೆ ಪ್ರಾಕ್ಸಿ ವಾರ್ ಗಳ ಮೂಲಕ ಛಾಯಾ ಸಮರದಲ್ಲಿ ಇದೆ. ಬದಲಿ ಪ್ರತಿನಿಧಿಗಳು ಗಡಿಯಿಂದ ಭಾರತದೊಳಕ್ಕೆ ನುಸುಳಿ ಆತಂಕವನ್ನು ಸೃಷ್ಟಿಸಿ ನಿರಪರಾಧಿ ಜನರ ಸಾವು ನೋವಿಗೆ ಕಾರಣರಾಗುತ್ತಾರೆ. ತೀರಾ ಇತ್ತೀಚೆಗೆ ಕಳೆದ ಏಪ್ರಿಲ್ ಅಲ್ಲಿ ನಮ್ಗೆ ನೋಡಿದ್ದೀವಿ. ಕಳೆದ ಏಪ್ರಿಲ್ ಅಲ್ಲಿ ನಡೆದ ಕಾಶ್ಮೀರದ ಪಹಲ್ಗಾಮ್ ಘಟನೆ ಇದೊಂದು ಉದಾಹರಣೆ. ಭಾರತದ ಇಂಡಿಯನ್ ಸರ್ಕಾರ ಸೇನೆ ಕಟ್ಟುನಿಟ್ಟಿನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಒಳನುಗ್ಗಿ ಆತಂಕವಾದಿಗಳ ನೆಲೆಗಳನ್ನು ಧ್ವಂಸ ಮಾಡಿ ಪಾಠ ಕಲಿಸಿತು. ಈ ಮೊದಲು ಇಂಥ ಆತಂಕ ಈ ರೀತಿ ಮಾಡಿದ್ದು ಉರಿ ಮತ್ತು ಬಾಲಾಕೋಟ್ ಕಾರ್ಯಾಚರಣೆ ನಾವು ನೋಡಿದ್ದೇವೆ. ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗವಾಗಿ ಭಾರತವು ಸಿಂಧೂ ಕಣಿವೆಯ ಒಪ್ಪಂದವನ್ನು ಅಮಾನತಿನಲ್ಲಿಡುವ ನಿರ್ಧಾರ ಕೈಗೊಂಡಿದೆ. ಗಡಿಯಾಚೆಯಿಂದ ನುಸುಳಿ ಬರುವ ಆತಂಕವಾದಿಗಳನ್ನು ಪಾಕಿಸ್ತಾನದ ನಿಲ್ಲಿಸುವವರೆಗೆ ಅಮಾನತು ಜಾರಿಯಲ್ಲಿರುವುದಾಗಿ ತಿಳಿಸಿದೆ. ಅಲ್ಲದೆ ಚೆನಾಬ್, ಝೇಲಂ ನದಿಗಳ ಮೇಲಿಂದ ಮೊದಲಿದ್ದ ಬಗ್ಲಿಹಾರ್ ಮತ್ತು ಕಿಶನ್ ಗಂಗಾ ಎಂಬ ಜಲವಿದ್ಯುತ್ ಯೋಜನೆಗಳು ಅವರನ್ನು ಪೂರ್ಣಗೊಳಿಸುವುದು, ಪಶ್ಚಿಮ ಭಾಗದ ನದಿಗಳ ಭಾರತದ ಹಳೆಯ ಅಣೆಕಟ್ಟುಗಳಲ್ಲಿ ಹೂಳು ತೆಗೆಯುವ ಕೆಲಸ, ಭಾರತ ಟೆಂಡರ್ ಪ್ರಕ್ರಿಯೆ ಈ ರೀತಿ ಪ್ರಾರಂಭಿಸಿದೆ. ಆಪರೇಷನ್ ಸಿಂಧೂರ್ ಮೇಲಿನ ಲೋಕಸಭಾ ಚರ್ಚೆಯಲ್ಲಿ ನಮ್ಮ ಪ್ರಧಾನಿಗಳು ಸಿಂಧೂ ಕಣಿವೆಯ ಒಪ್ಪಂದದಲ್ಲಿ ಆಗಿರುವ ಪ್ರಮಾದದಲ್ಲಿ ಭಾರತ ಅನುಭವಿಸುತ್ತಿರುವ ನಷ್ಟ ಯಾವ ಪ್ರಮಾಣದ್ದು ಎಂಬುದನ್ನು ವಿವರಿಸಿದ್ರು. ಈಗ
ಕೊನೆಯದಾಗಿ ಸಿಂಧೂ ಕಣಿವೆ ಒಪ್ಪಂದ ಮತ್ತು ಪೂರ್ವದ ನದಿಗಳ ಹಂಚಿಕೆ ಬಗ್ಗೆ ಬರೆಯಬೇಕೆಂದು ನನ್ನ ಮನಸ್ಸಿಗೆ ಹೊಳೆದಿದ್ದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದ ಸಂದರ್ಭದಲ್ಲಿ ಒಪ್ಪಂದದ ಕರಾರುಗಳು ಹೇಗೆ ಭಾರತದ ಹಿತಕ್ಕೆ ಅಡ್ಡಿಯುಂಟು ಮಾಡುತ್ತವೆ ಎಂದು ತಿಳಿಸಿ ಹೇಳಿದ ನಮ್ಮ ಪ್ರಧಾನಿಗಳು ಒಪ್ಪಂದದ ಸಂಪೂರ್ಣ ವಿಷಯಗಳನ್ನು ಆದಷ್ಟು ವಿವರಿಸುವುದು ಈ ಲೇಖನದ ಉದ್ದೇಶ. ಇದನ್ನ ಹೇಳೋದು ಉದ್ದೇಶ. ಇಂಥ ಸಮಯದಲ್ಲಿ ಬಹುಮುಖ್ಯವಾಗಿ ನನ್ನ ಸಹಾಯಕ್ಕೆ ಬಂದದ್ದು ಕಲ್ಕತ್ತಾ ಮಹಾನಗರದ ಗ್ರಂಥಾಲಯ. ಕಲ್ಕತ್ತಾ ಮಹಾನಗರದಲ್ಲಿ ಅನೇಕ ಗ್ರಂಥಾಲಯ ಇವೆ, ನಿಮ್ಗೆ ಗೊತ್ತಿವೆ. ಈಗ ತಾನೇ ಜಗನ್ನಾಥ್ ಅವರು ಹೇಳಿದ್ರು. ನಮಗೆ ನಾವು ಕಲ್ಕತ್ತಾದಲ್ಲಿ ಇರೋದು ಸ್ವಲ್ಪ ಕಲ್ಕತ್ತಾ ಹೊರವಲಯದಲ್ಲಿ IT ಸೆಕ್ಟರ್ ಇರೋ ಕಡೆ, ಅಂದ್ರೆ ನ್ಯೂ ಟೌನ್ ಅಂತ ಏರಿಯಾ ಅಂತಾರೆ. ನ್ಯೂ ಟೌನ್ ದಲ್ಲಿ ನಾವಿದ್ದೀವಿ. ನ್ಯೂ ಟೌನ್ ಗ್ರಂಥಾಲಯ ನಮಗೆ ಹತ್ರ. ನ್ಯೂ ಟೌನ್ ಒಳ್ಳೆ ಗ್ರಂಥಾಲಯ, ಒಳ್ಳೆ ಲೈಬ್ರರಿ. ಅನೇಕ ಪುಸ್ತಕಗಳು ಲಭ್ಯವಿವೆ, ಗ್ರಂಥಗಳು, ಇಂಗ್ಲಿಷ್, ಹಿಂದಿ, ಬಂಗಾಲಿ ಎಲ್ಲಾ ತರದ್ದು ಗ್ರಂಥಗಳು ಲಭ್ಯವಿವೆ. ಪ್ರಮುಖವಾಗಿ ನಾನು ಇದರಲ್ಲಿ ಈ ವಿಷಯಕ್ಕೆ ಆರಿಸಿಕೊಂಡದ್ದು, ನಾವು ಲೇಖಕರ ಹೆಸರು ಹೇಳ್ತಾ ಇದ್ದೇನೆ. A.N. ಲಘಾರಿ ಅವರ ದ ಇಂಡಸ್ ಬೇಸಿನ್ ಇನ್ ದಿ ಫ್ರೇಮ್ವರ್ಕ್ ಆಫ್ ಕರೆಂಟ್ ಅಂಡ್ ಫ್ಯೂಚರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಬ್ರಿಟಿಷ್ ಒಬ್ಬ ಬರಹಗಾರ ಅಲಾಯ್ಸ್ ಆರ್ಥರ್ ಮಿಚೆಲ್ ಇವ್ರದ್ದು ದ ಇಂಡಸ್ ರಿವರ್ಸ್ ಎ ಸ್ಟಡಿ ಆಫ್ ಇಫೆಕ್ಟ್ ಆಫ್ ಪಾರ್ಟಿಷನ್. ಮಾಧವ್ ಗಾಡ್ಗೀಳ್ ಮತ್ತು ರಾಮಚಂದ್ರ ಗುಹಾ ಅವರ ದಿಸ್ ಫಿಶರ್ಡ್ ಲ್ಯಾಂಡ್ ಆನ್ ಎಕಾಲಜಿಕಲ್ ಹಿಸ್ಟರಿ ಆಫ್ ಇಂಡಿಯಾ. ಮತ್ತು ಇನ್ನೋರ್ವ ಬ್ರಿಟಿಷ್ ಇತಿಹಾಸಕಾರ ಮತ್ತು ಲೇಖಕರು ಪ್ರೊಫೆಸರ್ ಡೇನಿಯಲ್ ಹೇನ್ಸ್ ರಚಿಸಿದ ಇಂಡಸ್ ಡಿವೈಡೆಡ್ ಇಂಡಿಯಾ, ಪಾಕಿಸ್ತಾನ್ ಅಂಡ್ ದ ರಿವರ್ ಬೇಸಿನ್ ಡಿಸ್ಪ್ಯೂಟ್ ಎಂಬ ಅಮೂಲ್ಯ ಗ್ರಂಥಗಳು ನನ್ನ ಈ ಲೇಖನಕ್ಕೆ ಅತ್ಯಂತ ಶ್ರೇಷ್ಠ ವಸ್ತುವನ್ನು ಒದಗಿಸಿದವು ಎಂದು ಕೃತಜ್ಞತೆಯಿಂದ ಹೇಳಿ ಬಯಸುವೆ. ಇದೊಂದು ಈ ಉಪನ್ಯಾಸ ಅಂದ್ರೆ ಈ ಹೇಳಿದ್ದಂತೂ ಈಗಾಯ್ತು. ಇದೊಂದು ನಾನು ಪರ್ಸನಲ್ ವಿಷಯ ಒಂದು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ಇಲ್ಲಿ ಬಂದ ಮೇಲೆ ನಾನು ನ್ಯೂ ಟೌನ್ ಲೈಬ್ರರಿ ಸದಸ್ಯನಾದೆ. ಇದಕ್ಕಿಂತ ಮುಂಚೆ ನನ್ನ ಜಗನ್ನಾಥ್ರವ್ರು ಹೇಳಿದಾಗೆ ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ನಂದು ಅಂದ್ರೆ 7ನೇ ತರಗತಿವರೆಗೆ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಆಯ್ತು. ಸರ್ಕಾರಿ ಶಾಲೆ, ಕನ್ನಡ ಗಂಡು ಮಕ್ಕಳ ಶಾಲೆ, ನಂದಗಾವಿ, ಅಥಣಿ ತಾಲೂಕು. ಅಥಣಿ ಯಾಕಂದ್ರೆ ನಮ್ಮ ತಾಯಿಯವರು ಅಥಣಿ ತಾಲೂಕಿನವರು, ಹಾಗಾಗಿ ನಾನು ಬೆಳೆದಿದ್ದವರು. ಅಲ್ಲಿ ನಮ್ಮ ಪ್ರಾಥಮಿಕ ಆಗಿದ್ದವರು ನಮ್ಮ ಕನ್ನಡ ವಿಷಯ ಹೇಳ್ಕೊಡ್ತಿದ್ರು. ಕನ್ನಡ ಮತ್ತು ಇತರೆ ವಿಷಯಗಳನ್ನು ಹೇಳ್ಕೊಡೋರು. ನಾನು ಇಬ್ಬರನ್ನ ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಪ್ರಾತಸ್ಮರಣೀಯರಾದ ಶ್ರೀ ಪ್ರದ್ಯುಮ್ನಾಚಾರ್ಯ ಜೋಶಿ ಮತ್ತು ಶ್ರೀ ಭೀಮಾಜಿ ಕಟ್ಟೆ ಇವರು ತಮ್ಮ ವಿದ್ಯಾರ್ಥಿಗಳಿಂದ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹ ಕೊಡುತ್ತಿದ್ರು. ಅದರಲ್ಲೂ ಈಗ ದಿವಂಗತರಾಗಿರುವ ಶ್ರೀ ಪ್ರದ್ಯುಮ್ನಾಚಾರ್ಯ ಜೋಶಿ ನನ್ನ ಸೋದರ ಮಾವ ಕೂಡ ಆಗುತ್ತಾರೆ. ಅವರ ಕಾರಣದಿಂದಲೇ ನನ್ನ ಈ ಬರವಣಿಗೆ ಶುರುವಾಯಿತು ಎನ್ನಬಹುದು. ನನ್ನ ಮಾತು ನನಗೆ ಹೇಳ್ತಿದ್ರು, ನಾನು ಅವ್ರ ಮಾತಿನಲ್ಲೇ ಹೇಳ್ತೀನಿ. ತಮ್ಮದೇ ಆದ ಈ ಶೈಲಿಯಲ್ಲಿ ಹೇಳ್ತಿದ್ದವರು, ನಿನ್ನ ಭಾಷಾ ಚಲೋ ಅದನು, ಅಕ್ಷರದ ಗುಂಡಿಗೆ ಬರೀತಿ, ಬರ್ಕೋತಿರು, ಒಂದಿಲ್ಲ ಒಂದಿನ ಮುಂದೆ ಉಪಯೋಗ ಆಗ್ತದೆ ಅಂತ ಹೇಳುತ್ತಿದ್ರು. ಹಲವು ಪುಸ್ತಕಗಳನ್ನು ಕೊಟ್ಟು ಇದನ್ನು ಪೂರಾ ಓದಿ ಇದರ ಸಾರಾಂಶ ಬರೀ ಎಂದು ಹೇಳಿ ನನಗೆ ರೂಢಿ ಮಾಡಿಸ್ತಿದ್ರು. ಇಂಥ ಆತ್ಮೀಯ ಗುರುಗಳನ್ನು ಕೊನೆಯ ಉಸಿರುವರೆಗೂ ಮರೆಯಲು ಸಾಧ್ಯವಿಲ್ಲ. ನಮ್ಮ ಈ ಸಭೆಗೆ ಬಹಳಷ್ಟು ಜನ ಸೇರಿದ್ದೀರಿ. ವಿಶೇಷತಃ ನಾನು ಹೇಗೆ ಮಾತಾಡುತ್ತೇನೆ ಎಂದು ನೋಡುವ ಕುತೂಹಲದಿಂದ ದೂರದ ಊರುಗಳಾದ ವಿಜಯಪುರ, ಬೆಳಗಾವಿ, ಅಥಣಿ ಮತ್ತು ನಮ್ಮ ರಾಜ್ಯದ ಗಡಿ ಪ್ರದೇಶವಾದ ಮಹಾರಾಷ್ಟ್ರದ ಮಿರಜ್ ಇತ್ಯಾದಿಗಳಿಂದ ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದ ವರ್ಗದವರು, ನಮ್ಮ ಎಲ್ಲರೂ ಕುಳಿತಿದ್ದಾರೆ.
ಅವರೆಲ್ಲರಿಗೆ ಮತ್ತು ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುವೆ. ನಾನು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ಅನುವು ಮಾಡಿಕೊಟ್ಟ ಸಮಾನ ಮನಸ್ಕರ ವೇದಿಕೆ ಎಲ್ಲರಿಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುತ್ತಿರುವೆ. ಈ ನನ್ನ ಎರಡು ಮಾತುಗಳನ್ನು ಒಂದು ನದಿಗಳನ್ನೇ ಸೇರಿಸಿ ಮಾಡಿದ ಒಂದು ಮಂಗಲಾಷ್ಟಕವೊಂದಿಗೆ ಮುಗಿಸ್ಬೇಕಂತ ಇಚ್ಛೆ ಪಡ್ತೇನೆ. ಹೀಗಿದೆ ಅದು. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭಾಗೀರಥಿ ಭೀಮರತಿ ಚ ಫಲ್ಗು ಸರಯು ಶ್ರೀ ಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ಕ್ಷಿತಿಜಾ ನೇತ್ರಾವತಿ ತ್ಯಾದಯೋ ಸದ್ಯ ಶ್ರೀ ಹರಿಪಾದ ಪಂಕಜ ಕುರ್ವಂತು ನು ಮಂಗಲಂ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ರಾಜು ಮಹಿಷಿ ಅವರೇ.